ಜೀವನ್ ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸೇರಿ ಬಂದಿರುವ ಎಲ್ಲ ಪ್ರಿಯ ದೇವರ ಮಕ್ಕಳಿಗೂ ಮತ್ತು ದೇವರ ಸೇವಕರಿಗೂ ತಂದೆ, ಕುಮಾರ, ಪರಿಶುದ್ಧಾತ್ಮ ತ್ರಯೇಕ ದೇವರ ನಾಮದಲ್ಲಿ ನನ್ನ ವಂದನೆಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಸಂತೋಷವಾಗಿದ್ದೀರೇನಮ್ಮ? ಹೆಣ್ಣು ಮಕ್ಕಳು ದನಿ ಬರ್ತಾ ಇಲ್ಲ. ಅಡುಗೆ ಚಿಂತೆ, ಊಟದ ಚಿಂತೆ ಆಯ್ತು ಆಗಲೇ? ಮೊದಲು ದೇವರ ವಾಕ್ಯ, ಆಮೇಲೆ ಎಲ್ಲ ಅಲ್ವಾ? ಮೊದಲು ಆತ್ಮಿಕ ಆಹಾರ, ಆಮೇಲೆ ದೈಹಿಕ ಆಹಾರ. ಹಲ್ಲೆಲೂಯಾ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಮಕ್ಕಳೇ, ನಮ್ಮೆಲ್ಲರನ್ನು ಇಲ್ಲಿ ಸೇರಿ ಬಂದಿರುವ ನಮ್ಮೆಲ್ಲರನ್ನು ಕೂಡ ಸಜೀವರ ಲೆಕ್ಕದಲ್ಲಿಟ್ಟು ಕಾಯ್ದು ಕಾಪಾಡಿ ಆತನ ಪುನರುತ್ಥಾನ ದಿನದಂದು ಆತನ ಪಾದ ಸನ್ನಿಧಿಗೆ ನಮ್ಮೆಲ್ಲರನ್ನು ಸುರಕ್ಷಿತವಾಗಿಟ್ಟು ಕಾಯ್ದು ಕಾಪಾಡಿ ನಡೆಸಿದ್ದಾನೆ. ಅದಕ್ಕೆ ದೇವರಿಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರಗಳು ಅಲ್ವಾ? ನಾವಿಲ್ಲಿ ಇದ್ದೀವಿ ಅಂದರೆ ದೇವರ ಕೃಪೆ, ಆತನ ಕರುಣೆ. ನಾವು ಉಳಿದಿರುವುದು ಆತನ ಕರುಣೆಯಿಂದ, ಕೃಪೆಯಿಂದ. ಹೋದ ವಾರ ಎಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ಮತ್ತೆ ಈ ದಿನ ಆತನ ಸನ್ನಿಧಿಗೆ ನಮ್ಮೆಲ್ಲರನ್ನು ಕರೆದುಕೊಂಡು ಬಂದಿದ್ದಾನೆ. ಇಲ್ಲಿ ಸೇರಿ ಬಂದು ಕುಳಿತಿರುವ ಪ್ರತಿಯೊಬ್ಬರೂ ಸಾಕ್ಷಿ ಮಕ್ಕಳೇ ಅಲ್ವಾ? ನಾವು ಬದುಕಿರೋದೇ ಸಾಕ್ಷಿ. ನಾವು ಉಸಿರಾಡ್ತಾ ಇದ್ದೀವಿ, ಇಲ್ಲಿ ಬಂದು ಕೂತಿದ್ದೀವಿ ಅಂದರೆ ಅದೇ ನಮ್ಮ ಸಾಕ್ಷಿ ಅಲ್ವಾ? ಎಷ್ಟೋ ಜನ ಟಿ ವಿಯಲ್ಲಿ ನ್ಯೂಸ್ ಇಟ್ಟರೆ, ನ್ಯೂಸ್ ಪೇಪರ್ ನೋಡಿದ್ರೆ ಬರೀ ಸಾವಿನ ಸುದ್ದಿ. ಆ್ಯಕ್ಸಿಡೆಂಟ್ ಆಯಿತು, ಸತ್ತರು, ಸಾಯಿಸಿದರು, ಸತ್ತರು, ಕೊಲೆ ಮಾಡಿದ್ರು, ಸತ್ತರು, ಜಗಳಾಡಿ ಸತ್ತರು. ನೋಡಿ, ತಂದೆ ಮಗ ಇಬ್ಬರು ಜಗಳ ಆಡ್ಕೊಂಡು ಆಸ್ತಿಗಾಗಿ ಒಬ್ರನ್ನೊಬ್ಬರು ಸಾಯಿಸ್ಕೊಂಡ್ಬಿಟ್ಟಿದ್ದಾರಂತೆ. ಬರೀ ಇಂಥ ಸುದ್ದಿಗಳೇ ಕೇಳ್ತಾ ಇದ್ದೇವೆ. ಆದರೆ ನಮ್ಮನ್ನಾದರೂ ದೇವರು ಆತನ ಕೃಪೆಯಲ್ಲಿ ಇಲ್ಲಿ ತಂದು ನಿಲ್ಲಿಸಿದ್ದಾನೆ. ಮಕ್ಕಳೇ, ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳು ಅಲ್ವಾ? ನಾವು ಸಜೀವರ ಲೆಕ್ಕದಲ್ಲಿ ಸಂತೋಷವಾಗಿ, ಆರೋಗ್ಯವಾಗಿ, ಸಮಾಧಾನವಾಗಿ, ನೆಮ್ಮದಿಯಿಂದ ಆತನ ಸನ್ನಿಧಿಯಲ್ಲಿ ನಾವಿದ್ದೇವೆ ಅಂದರೆ ಆತನ ಕರುಣೆ, ಕೃಪೆಯೇ ಮುಖ್ಯವಾದದ್ದು. ಅದಕ್ಕೆ ಪೌಲನು ಹೇಳ್ತಾನೆ, ನಿನ್ನ ಕೃಪೆಯೊಂದೇ ನನಗೆ ಸಾಕು ಅಂತ. ಆತನ ಕೃಪೆಯೊಂದೇ ಸಾಕು ನಮಗೆ. ಬಲಹೀನತೆಯಲ್ಲಿ ಬಲವನ್ನು ಕೊಡುವ ದೇವರು ಅಲ್ವಾ? ಈಗ ನಾನಿಲ್ಲಿ ಇದ್ದೀನಿ ಅಂದರೆ ಆ ವಾಕ್ಯನೇ 100% ನನ್ನ ಜೀವನದಲ್ಲಿ. ದೇಹದಲ್ಲಿ ಎಷ್ಟೋ ಬಲಹೀನತೆ ಇದೆ. ಕಾಲುಗಳು ನೋಯ್ತಾ ಇವೆ. ಕೂತಿದ್ದೀನಿ ಅಂದರೆ ಕಾಲುಗಳು ನೋಯ್ತಾ ಇದ್ದಾವೆ. ಮಕ್ಕಳೇ, ನಿಮಗೆ ಗೊತ್ತಿರೋ ಹಾಗೆ 2 ಮೊಣಕಾಲು ಆಪ್ರೇಷನ್ ಆಗಿದೆ, ಕಾಲು ನೋವಿದೆ. ನಿನ್ನೆಯಿಂದ ಯಾಕೋ ತುಂಬ ರಾತ್ರಿಯಿಂದ ಎಡಗಾಲು ತುಂಬ ನೋಯ್ತಾ ಇದೆ. ಆದರೂ ದೇವರ ಸೇವೆ ನಾವು ಬಿಡೋ ಹಾಗಿಲ್ಲ. ಆತನ ಸನ್ನಿಧಿಗೆ ಬರಬೇಕು. ಆತನ ವಾಕ್ಯ ಹೇಳಿದರೆ, ಕೇಳಿದ್ರೇ ನಮಗೆ ಸಂತೋಷ, ಸಮಾಧಾನ. ಮನೆಯಲ್ಲಿ ಉಂಡುಂಡು ಮಲಗಿದರೆ ಇಲ್ಲ ನಮಗೆ ಸಮಾಧಾನ ಅಲ್ವಾ? ಅದಕ್ಕಾಗಿ ಮತ್ತೆ ದೇವರು ನಮ್ಮನ್ನು ಎಬ್ಬಿಸಿಕೊಂಡು ಕರ್ಕೊಂಡು ಬಂದಿದ್ದಾರೆ. ದೇವರಿಗೆ ಸ್ತೋತ್ರ. ಮತ್ತು ನಮ್ಮ ಜೊತೆ ಅಯ್ಯವರು, ಅಮ್ಮವರು ಬಂದಿದ್ದಾರೆ, ಅದು ಕೂಡ ಸಂತೋಷ. ಈ ದಿನ ನಾವು ದೇವರ ವಾಕ್ಯ ನೋಡುವುದಾದರೆ, ನಮ್ಮ ದೇವರು ಯಾರು, ಎಂಥ ದೇವರು, ಏನು ಮಾಡ್ತಾನೆ, ಏತನು ಏನನ್ನೆಲ್ಲ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ. ಹೌದಾ? ನಮ್ಮ ದೇವರು ಸರ್ವಶಕ್ತನಾದ ದೇವರು, ಸರ್ವಾಧಿಕಾರಿಯಾದ ದೇವರು, ಸರ್ವೋನ್ನತನಾದ ದೇವರು. ಆತನಿಗೆ ಯಾವುದು ಅಸಾಧ್ಯವಿಲ್ಲ, ಸಮಸ್ತವೂ ಸಾಧ್ಯವೇ ಅಲ್ವಾ? ಹಲ್ಲೆಲೂಯಾ. ಒಂದು ಕ್ಷಣ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಮಕ್ಕಳೇ ದೇವರ ಸನ್ನಿಧಿಯಲ್ಲಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರಂ ದೇವ, ವಂದನೆ ಸ್ವಾಮಿ. ಅಪ್ಪ, ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರಿಯ ಪರಲೋಕದ ತಂದೆ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಮ್ಮ ಜೀವನದಲ್ಲಿ ಈ ದಿನವನ್ನು ನೀಡಿ ಸಜೀವರ ಲೆಕ್ಕದಲ್ಲಿಟ್ಟು ಕಾಯ್ದು ಕಾಪಾಡಿ ನಿನ್ನ ಪುನರುತ್ಥಾನ ದಿನದಂದು ನಿನ್ನ ಪಾದ ಸನ್ನಿಧಿಗೆ ನಮ್ಮನ್ನು ಕರೆತಂದಿದ್ದೀಯಪ್ಪ. ನಿನಗೆ ಸ್ತೋತ್ರ ಅಪ್ಪ. ನಿನಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳು ಸಲ್ಲಿಸ್ತಾ ಇದ್ದೇವಪ್ಪ. ಈ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದು ಅಪ್ಪ, ನಿನ್ನ ವಾಕ್ಯೋಪದೇಶವನ್ನು ಮಾಡುವಾಗ ದೀನದಾಸಳಾದ ನನ್ನನ್ನು ಮರೆಮಾಡಿಕೊಂಡು ನೀನೇ ಮಾತನಾಡು ಸ್ವಾಮಿ. ಸೇರಿ ಬಂದಿರುವ ಎಲ್ಲ ನಿನ್ನ ಮಕ್ಕಳು ಕೇವಲ ವಾಕ್ಯವನ್ನು ಕೇಳುವವರು ಮಾತ್ರ ಆಗಿರದೆ, ನಿನ್ನ ವಾಕ್ಯವನ್ನು ಕೇಳಿಕೊಂಡು, ತಿಳಿದುಕೊಂಡು, ಅರ್ಥ ಮಾಡಿಕೊಂಡು, ಗ್ರಹಿಸಿಕೊಂಡು ಅಪ್ಪ ನಿನ್ನ ವಾಕ್ಯದ ಪ್ರಕಾರ ಜೀವಿಸುವಂತೆ ನೀನೇ ಸಹಾಯ ಮಾಡಪ್ಪ ತಂದೆ ದೇವ. ಸೇರಿ ಬಂದಿರುವ ಎಲ್ಲರನ್ನು ನಿನ್ನ ಕೈಗಳಿಗೆ ಒಪ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಸಂಜೀವರಾಯನ ಕೋಟೆ ಗ್ರಾಮದಲ್ಲಿರುವ ಪ್ರತಿ ಕುಟುಂಬವನ್ನು, ಪ್ರತಿಯೊಬ್ಬರನ್ನು ಅಪ್ಪ ನಿನ್ನ ಕೃಪಾ ಹಸ್ತಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಆಶೀರ್ವದಿಸು, ಅನುಗ್ರಹಿಸಪ್ಪ. ನಿನ್ನ ಕೃಪೆಯಲ್ಲಿ, ಕರುಣೆಯಲ್ಲಿ ತುಂಬಿಸಿ ನಡೆಸಿ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ ಎಲ್ಲ ಘನಮಾನ ಮಹಿಮೆ ಪ್ರಭಾವಗಳು ನಿಮಗೆ ಸಲ್ಲಿಸುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವಾ ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಪರಿಶುದ್ಧನು ಪರಿಶುದ್ಧನು ಮಹಾಪರಿಶುದ್ಧನಾಗಿರುವ ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ
ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್, ಆಮೇನ್, ಆಮೇನ್. ದೇವರಿಗೆ ಸ್ತೋತ್ರ. ಹೌದಾ? ಈಗಾಗಲೇ ಹೇಳಿದೆ ನಾನು, ನಮ್ಮ ದೇವರು ಯಾರು, ಏನು ಮಾಡ್ತಾನೆ ಅನ್ನೋದನ್ನು ಒಂದು ವಾಕ್ಯದಲ್ಲಿ ನಾವು ನೋಡುವುದಾದರೆ, 1 ಸಾಮುವೇಲ 2ನೇ ಅಧ್ಯಾಯ 6ನೇ ವಚನ ಓದ್ರಿ. 1 ಸಾಮುವೇಲ್ 2nd chapter 6th verse 6ನೇ ವಾಕ್ಯ. ಏನೆಲ್ಲ ಮಾಡ್ತಾನೆ ನಮ್ಮ ದೇವರು? 1 ಸಾಮುವೇಲ್ 2:6. ಯೆಹೋವನೇ ಸಾಯಿಸುವವನು, ಬದುಕಿಸುವವನು. ಏನಪ್ಪ? ಪಾತಾಳದಲ್ಲಿ ಬಿದ್ದವರನ್ನು ಎತ್ತುವವನು, ಮೇಲಕ್ಕೆ ತರುವವನು ಆತನೇ. ನೋಡಿ ಎಷ್ಟು ಕಾರ್ಯ ಮಾಡ್ತಾನೆ ನಮ್ಮ ದೇವರು. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆತನೇ ಸಾಯಿಸ್ತಾನಂತೆ, ಆತನೇ ಬದುಕಿಸ್ತಾನಂತೆ. ಎಷ್ಟು ಅರ್ಥ ಇದೆ ಗೊತ್ತಾ ಈ ವಾಕ್ಯದಲ್ಲಿ? ಬಹಳ ಕೂಡ ಅರ್ಥ ಇದೆ ಮಕ್ಕಳೇ. ಸಾಯಿಸುವವನು ಅಂದರೆ ಯಾರನ್ನು ಸಾಯಿಸ್ತಾನೆ? ಯಾರು ಆತನಿಗೆ ವಿರೋಧವಾಗಿ ನಡೆದುಕೊಳ್ತಾರೋ ಅವರಿಗೆ ಸಾವು ಖಚಿತ. ಆತನಿಗೆ ವಿರೋಧವಾಗಿ ನಡ್ಕೊಳ್ಳೋದು ಅಂದರೆ ಪಾಪ ಮಾಡುವುದು, ದೇವರ ಮನಸ್ಸಿಗೆ ವಿರೋಧವಾದ ಕೆಲಸ ಕಾರ್ಯಗಳನ್ನು ಮಾಡುವುದೇ ಪಾಪ. ಪಾಪಕ್ಕೆ ಸಂಬಳ ಮರಣ, ಮರಣದಿಂದ ನರಕ ಅನ್ನೋದನ್ನು ನಾವು ರೋಮಾಪುರದ 6:23 ವಾಕ್ಯದಲ್ಲಿ ನೋಡ್ತೇವೆ. ಅದೇ ರೀತಿ ಆತನೇ ಬದುಕಿಸುವವನು ಯಾವ ರೀತಿ ಬದುಕಿಸ್ತಾನೆ? ಆತನು ನಮಗೆ ನಿತ್ಯ ಜೀವವನ್ನು ನೀಡಿ ಬದುಕಿಸಿಡ್ತಾನೆ ಮಕ್ಕಳೇ. ರೋಮಾಪುರದ 6:23 2ನೇ ಭಾಗ ನೋಡುವಾಗ, ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಸಿಗುವುದು ಉಚಿತಾರ್ಥ ವರ, ಫ್ರೀ ಗಿಫ್ಟ್. ಏನಂದರೆ ನಿತ್ಯ ಜೀವ. ಯೇಸು ಸ್ವಾಮಿನ ನಂಬುವವರಿಗೆ ಸಾವಿಲ್ಲ, ಸಾವೆಂದರೆ ಭಯ ಪಡಬಾರದು ಮಕ್ಕಳೇ. ನಮಗೂ ನಮ್ಮ ಅಯ್ಯವ್ರಿಗಂತೂ ನಮ್ಗೆ ಸಾವಂದ್ರೆ ಭಯನೇ ಇಲ್ಲ. ಯಾವಾಗಾದರೂ ರೆಡಿ, ನಾವು ಎವರ್ ರೆಡಿ ಹೋಗೋದಕ್ಕೆ. ಯಾಕೆಂದರೆ ಇಷ್ಟು ವರ್ಷಗಳು ಸುವಾರ್ತೆ ಸೇವೆ ಮಾಡಿದ್ದೇವೆ, ಸಾವಿರಾರು ಆತ್ಮಗಳನ್ನು ದೇವರ ರಕ್ಷಣೆಯಲ್ಲಿ ತಂದಿದ್ದೇವೆ. ನಮ್ಮ ಕಾರ್ಯ ಮುಗಿದಿದೆ ಅಂತ ನಾವು ಅಂದ್ಕೊಳ್ತಾ ಇದ್ದೇವೆ. ಆದರೆ ದೇವರು ಇನ್ನೂ ಕೂಡ ಮುಗಿಸ್ತಾ ಇಲ್ಲ, ಇನ್ನೂ ನಡೆಸ್ತಾ ಇದ್ದಾನೆ. ಆದರೆ ನಮಗೆ ತೃಪ್ತಿ ಇದೆ, ನಮಗೆ ಆತ್ಮ ತೃಪ್ತಿ ಇದೆ, ಹೃದಯಕ್ಕೆ ತೃಪ್ತಿ ಇದೆ. ನಾವು ಮಾಡಿದ ಸೇವೆ, ದೇವರ ಸೇವೆ ಮಾಡಿದ್ದೇವೆ. ಯಾವುದೇ ರೀತಿಯಲ್ಲಿ ಆಸೆ, ಆಕಾಂಕ್ಷೆ, ಅತಿ ಆಸೆ, ದುರಾಸೆ ಇಲ್ಲದೆ ಕೇವಲ ಆತ್ಮಗಳ ಸಂಪಾದನೆಗಾಗಿಯೇ ನಾವು ಸೇವೆ ಮಾಡಿದ್ದೇವೆ ಅನ್ನೋ ತೃಪ್ತಿ ನಮಗಿದೆ. ಆತ್ಮಗಳನ್ನು ಸಂಪಾದಿಸಿದ್ದೇವೆ, ನಶಿಸಿ ಹೋಗುವ ಆತ್ಮಗಳನ್ನು ಎಷ್ಟೋ ಕುಟುಂಬಗಳು ದೇವರ ರಾಜ್ಯಕ್ಕೆ ನಡೆಸಿದ್ದೇವೆ. ಅದಕ್ಕೆ ನಮಗೆ ತೃಪ್ತಿ ಇದೆ. ಈ ಕ್ಷಣದಲ್ಲೇ ನಮಗೆ ಸಾವು ಬಂದರೂ ಭಯವಿಲ್ಲ. ಯಾಕೆಂದರೆ ನಮ್ಮ ನಿರೀಕ್ಷೆ, ನಮ್ಮ ಭರವಸೆ ಏನಿದೆ ಅಂದರೆ, ನಾವು ಸತ್ತರೆ ಮರುಕ್ಷಣವೇ ನಮ್ಮ ಆತ್ಮವು ಪರಲೋಕ ರಾಜ್ಯದಲ್ಲಿ ತಂದೆಯಾದ ದೇವರ ಬಳಿಯಲ್ಲಿ ಸಿಂಹಾಸನದ ಹತ್ತಿರ ನಾವಿರುತ್ತೇವೆ ಅನ್ನುವ ನಿರೀಕ್ಷೆ, ಭರವಸೆ ನಮಗಿದೆ ಮಕ್ಕಳೇ. ಅದು ಪ್ರತಿಯೊಬ್ಬರು, ಯೇಸು ಸ್ವಾಮಿನ ನಂಬಿದ ಪ್ರತಿಯೊಬ್ಬರಿಗೂ ಇದು ಇರಬೇಕು. ಈ ನಿರೀಕ್ಷೆಯಲ್ಲೇ ನಾವು ಬದುಕಬೇಕು, ಬೇರೆ ಯಾವುದೂ ಅಲ್ಲ. ಹಲ್ಲೆಲೂಯಾ. ನಿತ್ಯ ಜೀವ, ಯಾವಾಗಲೂ ಜೀವಂತವಾಗಿರ್ತೇವೆ. ಕ್ರೈಸ್ತರಿಗೆ ಸಾವಿಲ್ಲ. ಯಾಕೆಂದರೆ ಬದುಕಿರುವವರೆಗೆ ನಮ್ಮ ಕಣ್ಣಿಗೆ ಕಾಣದ ದೇವರು, ಆತ್ಮದೇವರು, ಪರಿಶುದ್ಧ ಆತ್ಮದೇವರು ನಮ್ಮ ಸಂಗಡ ಇರುತ್ತಾನೆ. ಮರಣ ಹೊಂದಿದರೆ ಈ ದೇಹ ಮಣ್ಣಿನಿಂದ ಮಾಡಿದ್ದು ಮಣ್ಣಿಗೆ ಹೋಗುತ್ತೆ, ಆದರೆ ನಮ್ಮ ಆತ್ಮವು ದೇವರ ಬಳಿಗೆ ಪರಲೋಕ ರಾಜ್ಯಕ್ಕೆ ಹೋಗ್ತದೆ. ಅಲ್ಲಿ ನಾವು ಬದುಕಿರ್ತೇವೆ ಅಲ್ವಾ? ಬದುಕಿರೋವರೆಗೆ ದೇವರು ನಮ್ಮ ಜೊತೆ ಇರ್ತದೆ, ಸತ್ತ ಮೇಲೆ ನಮ್ಮ ಆತ್ಮ ದೇವರ ಜೊತೆ ಇರ್ತದೆ. ಅದಕ್ಕೆ ನಿತ್ಯ ಜೀವ ಅನ್ನುವುದು ಯಾವಾಗಲೂ ದೇವರ ಮಕ್ಕಳು, ಯೇಸಪ್ಪನ ಮಕ್ಕಳು ಜೀವಂತವಾಗಿ ಇರ್ತಾರೆ. ಅಂಥ ನಿತ್ಯ ಜೀವ ಕೊಡುವಾತನು ನಮ್ಮ ದೇವರು. ಹಲ್ಲೆಲೂಯಾ. ಈ ವಾಕ್ಯದ ಬಗ್ಗೆ ನಾವು ನೋಡುವಾಗ, ಇದೀಗ ನಾವು ಗಿದ್ಯೋನ್ ಸಂಸ್ಥೆ ಬಗ್ಗೆ ಕೇಳಿದ್ದೇವಲ್ವಾ? ಗಿದ್ಯೋನ್ ಯಾರು? ಬೈಬಲಲ್ಲಿ ಗಿದ್ಯೋನು ಒಬ್ಬ ವ್ಯಕ್ತಿ. ಆತನನ್ನು ದೇವರ ಏನು ಹೇಳಿದ್ದಾನೆ ಅಂದರೆ, ಪರಾಕ್ರಮಶಾಲಿಯೇ ಅಂತ ಯೆಹೋವ ದೇವರೇ ನುಡಿದಿದ್ದಾನೆ ಮಕ್ಕಳೇ. ಯಾವ ರೀತಿ ಪರಾಕ್ರಮ, ಏನು ಮಾಡಿದ ಗಿದ್ಯೋನು ಯಾರು ಅನ್ನೋದನ್ನು ನಾವು ಸ್ವಲ್ಪ ವಾಕ್ಯ ಧ್ಯಾನ ಮಾಡೋಣ. ನಾವು ನೋಡುವಾಗ ಬೈಬಲಲ್ಲಿ ನ್ಯಾಯಸ್ಥಾಪಕರು 6ನೇ ಅಧ್ಯಾಯ ಮೊದಲಿಗೆ 1-2 ವಚನ ಓದಿ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 1-2 ವಾಕ್ಯಗಳು. ಆ ಅಧ್ಯಾಯದಲ್ಲಿ ನಾವು ಗಿದ್ಯೋನ್ ಬಗ್ಗೆ ನೋಡ್ತೇವೆ ಮಕ್ಕಳೇ.
ಹೋದರೆ 1-2 ನ್ಯಾಯಸ್ಥಾಪಕರು 6ನೇ ಅಧ್ಯಾಯ. ಜಡ್ಜಸ್. ಇಸ್ರಾಯೇಲರು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾಗಿದ್ದುದರಿಂದ ಆತನು ಅವರನ್ನು 7 ವರ್ಷಗಳು ಪರ್ಯಂತರ ಮಿದ್ಯಾನರಿಗೆ ಒಪ್ಪಿಸಿದನು. ನೋಡಿ, ಇಲ್ಲಿ ಏನು ಮಾಡಿದ್ರಂತೆ ಇಸ್ರಾಯೇಲರು ಮಿದ್ಯಾನರು ಯಾರು ಅಂತ ನಾವು ಮೊದಲಿಗೆ ತಿಳ್ಕೊಳ್ಳೋಣ ಮಕ್ಕಳು. ಇಸ್ರಾಯೇಲರು ಅಂದರೆ ದೇವರ ಮಕ್ಕಳು, ದೇವರ ಜನಾಂಗ. ಅವರು ಯಾಕೋಬ ವಂಶದವರು, ಇಸಾಕನ ವಂಶದವರು, ಅಬ್ರಹಾಮನ ಸಂತಾನ. ಅಂದರೆ ಒಳ್ಳೆಯವರು. ಇಸ್ರಾಯೇಲರು ದೇವರಿಗೆ ಇಷ್ಟವಾದವರು, ದೇವರ ಮಕ್ಕಳು. ಮಿದ್ಯಾನರು ಯಾರು ಅಂದಾಗ, ಮಿದ್ಯಾನರು ಕೂಡ ಅಬ್ರಹಾಮನ ಸಂತಾನವೇ ಆದರೂ ಎರಡನೇ ಹೆಂಡತಿಯಲ್ಲಿ ಹುಟ್ಟಿದಂಥ 4ನೆಯ ಮಗನಾದ ಮಿದ್ಯಾನನು, ಆತನ ವಂಶ ಮಿದ್ಯಾನರು ಅಂತ. ಅವರು ವಿಗ್ರಹಾರಾಧಕರು, ದೇವರಿಗೆ ದ್ರೋಹ ಮಾಡಿ ದೇವರಿಗೆ ವಿರೋಧವಾಗಿ ನಡೆದುಕೊಳ್ಳುವಂಥ ಸಂತಾನ. ಹಲ್ಲೆಲೂಯ. ಅರ್ಥ ಆಯ್ತಾ? ಮಿದ್ಯಾನರು ಕೂಡ ಅಬ್ರಹಾಮ ಸಂತಾನವೇ ಆದರೂ ಎರಡನೇ ಹೆಂಡತಿ ಮಕ್ಕಳು. ಮೊದಲನೇ ಹೆಂಡತಿ ಸಾರಮಳ ಮಕ್ಕಳು ಇಸಾಕನ ಮಗ ಯಾಕೋಬನ ಸಂತಾನವೇ ಇಸ್ರಾಯೇಲ್ಯರು. ಹಲ್ಲೆಲೂಯ. ಹೀಗೆ ಇದ್ದಾಗ ದೇವಜನರಾದ ದೇವರ ಮಕ್ಕಳಾದ ಇಸ್ರಾಯೇಲ್ಯರು ಸುಮಾರು ವರ್ಷಗಳು ಐಗುಪ್ತದಲ್ಲಿ ದಾಸರಾಗಿದ್ದರು. ನಿಮಗೆಲ್ಲರೂ ಗೊತ್ತಿದೆ ಅಲ್ವಾ? ಆ ದಾಸತ್ವದಲ್ಲಿದ್ದವರನ್ನು ಬಿಡಿಸಿಕೊಂಡು ಬಂದ ಮೋಶೆಯ ನಾಯಕತ್ವದಲ್ಲಿ ಯೆಹೋವ ದೇವರು ಅವರನ್ನು ಐಗುಪ್ತರಿಂದ ಬಿಡಿಸಿಕೊಂಡು ಬರುವುದಕ್ಕೆ ಸಹಾಯ ಮಾಡ್ತಾರೆ. ದೇವರ ಸಹಾಯದಿಂದಲೇ ಅವರು ಐಗುಪ್ತರಿಂದ ತಪ್ಪಿಸಿಕೊಂಡು ಬರ್ತಾರೆ. ನಿಮಗೆಲ್ಲ ಗೊತ್ತಿರುವಂಥ ವಾಕ್ಯ ಭಾಗವೇ. ಅವರು ಬರುವಾಗ ಎಷ್ಟೋ ಕಷ್ಟಗಳು ಬರ್ತವೆ. ಅವರು ಕಾಡಿನಲ್ಲಿ ಬರ್ತಾರೆ, ಮರುಭೂಮಿಯಲ್ಲಿ ಬರ್ತಾರೆ. ಆ ಸಮಯದಲ್ಲಿ ದೇವರವರಿಗೆ ಏನಾಗಿರ್ತದೆ? ಯೆಹೋವ ದೇವರು ಹಗಲಿನಲ್ಲಿ ಮೇಘಸ್ತಂಭವಾಗಿ, ಇರುಳಿನಲ್ಲಿ ಅಗ್ನಿಸ್ತಂಭವಾಗಿ ಅವರನ್ನು ಕಾಯ್ದು ಕಾಪಾಡಿ ನಡೆಸ್ತಾನೆ. ಅಷ್ಟೇ ಅಲ್ಲ, ಕೆಂಪು ಸಮುದ್ರದ ಬಳಿಗೆ ಬಂದಾಗ ಕೆಂಪು ಸಮುದ್ರವನ್ನು 2 ಭಾಗ ಮಾಡಿ ಒಣ ನೆಲವನ್ನು ಅವರಿಗೆ ನೀಡಿ ಅಲ್ಲಿ ವಿರೋಧಿಗಳಿಂದ ಐಗುಪ್ತರಿಂದ ತಪ್ಪಿಸಿಕೊಂಡು ಬರೋದಕ್ಕೆ ಕೂಡ ದೇವರು ಸಹಾಯ ಮಾಡ್ತಾನೆ. ಇಷ್ಟೆಲ್ಲ ಆಗಿ ಬಂದ ಮೇಲೆ ಇವರು ಮತ್ತೆ ಏನು ಮಾಡ್ತಾರಂತೆ? ಇಸ್ರಾಯೇಲರು ಮತ್ತೆ ಅವರು ವಿಗ್ರಹಾರಾಧನೆಯಲ್ಲಿ ತೊಡಗಿಕೊಳ್ತಾರೆ. ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅದು ದೇವರಿಗೆ ಇಷ್ಟ ಆಗಲ್ಲ. ವಿಗ್ರಹಾರಾಧನೆ ಮಾಡಿದ್ರೆ ದೇವರಿಗೆ ಇಷ್ಟನಾ ಕಷ್ಟನಾ? ಇಷ್ಟನಾ? ವಿಗ್ರಹಾರಾಧನೆ ಮಾಡುವುದು ದೇವರಿಗೆ ಇಷ್ಟವಿಲ್ಲ. ವಿಮೋಚನ ಕಾಂಡ 20ನೇ ಅಧ್ಯಾಯ 1ನೇ ವಾಕ್ಯ ನಾವು ನೋಡ್ತೇವೆ. ನಾನೊಬ್ಬನೇ ದೇವರು, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಆಕಾಶದಲ್ಲಿ, ಭೂಮಿಯಲ್ಲಿ, ಸಮುದ್ರದಲ್ಲಿ, ನೀರಿನಲ್ಲಿ ಎಲ್ಲೂ ಕೂಡ ಯಾವುದೇ ವಿಗ್ರಹವನ್ನು ಮಾಡಿಕೊಂಡು ನೀವು ಪೂಜಿಸಬಾರದು, ಅವರಿಗೆ ಅಡ್ಡ ಬೀಳಲೂಬಾರದು ಅಂತ ಯೆಹೋವ ದೇವರು ಹೇಳ್ಬಿಟ್ಟಿದ್ದಾನೆ ಅಲ್ವಾ? ವಿಗ್ರಹಾರಾಧನೆ ಮಹಾಪಾಪ ಮಕ್ಕಳೇ. ಯಾಕೆಂದರೆ ಅದು ಮನುಷ್ಯರ ಕೈ ಕೆಲಸ, ಮನುಷ್ಯ ಮಾಡಿರೋದೇ. ಈಗ ವಿಗ್ರಹಗಳನ್ನು ನೋಡ್ತೇವೆ, ದೇವರ ಮೂರ್ತಿಗಳು. ಮಣ್ಣಿನ ಮೂರ್ತಿ ಇದೆ, ಕಟ್ಟಿಗೆ ಮೂರ್ತಿ ಇದೆ, ಬೆಳ್ಳಿ ಮೂರ್ತಿ ಇದೆ, ಬಂಗಾರದ ಮೂರ್ತಿ ಇದೆ. ಅನೇಕ ರೀತಿಯಲ್ಲಿ ತಾಮ್ರ, ಲೋಹ ಎಲ್ಲದರಿಂದ ಮಾಡ್ತಾರೆ. ಆದರೆ ಯಾರು ಮಾಡ್ತಾರೆ ಅದನ್ನು? ಮನುಷ್ಯರೇ ಮಾಡೋದು ಅಲ್ವಾ? ಮನುಷ್ಯನ ಕೈ ಕೆಲಸ ಅಂತ ನಾವು ಕೀರ್ತನೆ 115ರಲ್ಲಿ ಓದ್ತೇವೆ. ಮನೆಗೆ ಹೋಗಿ ಓದ್ರಿ, ಸಮಯ ಇಲ್ಲ ಇವತ್ತು. 115ನೇ ಕೀರ್ತನೆಯಲ್ಲಿ ನೀವು ಮನೆಗೆ ಹೋಗಿ ಓದ್ಕೊಳ್ಳೋದಾದರೆ ವಿಗ್ರಹಗಳೆಲ್ಲವೂ ಮನುಷ್ಯನ ಕೈ ಕೆಲಸ, ಮನುಷ್ಯರೇ ಮಾಡೋದು. ನಾನು ಒಂದು ಕಾಲಕ್ಕೆ ಅಂಧಳಾಗಿದ್ದೆ. ನಮ್ಮ ಕುಟುಂಬದಲ್ಲಿ ಮೊದಲಿಗೆ ಸ್ವಾಮಿ ನಂಬಿದ್ದು ಅಪ್ಪಾಜಿಯವರು, ಆಮೇಲೆ ನಮ್ಮಿಬ್ಬರು ಮಕ್ಕಳು, ಗಂಡು ಮಕ್ಕಳು. ನಾನು ಮಹಾ ವಿಗ್ರಹಾರಾಧನೆ ಮಾಡುವವಳು. ಆದರೆ ದೇವರು ಹಿಡಿದು ಬಿಟ್ಟ. ಅದಕ್ಕೂ ಮುಂಚೆ ನಾನು ಏನಾಗಿತ್ತು, ಒಂದು ಸಲ ಬಜಾರಲ್ಲಿ ಹೋಗುವಾಗ ಅಲ್ಲಿ ದೇವರ ವಿಗ್ರಹಗಳು ಮಾಡ್ತಾಯಿದ್ರು. ಇನ್ನೂ ನಾನು ಅಂಧಳಾಗಿದ್ದೆ ಅಲ್ಲ, ಪೂಜೆ ಮಾಡ್ತಾಯಿದ್ದೆ. ಅಲ್ಲಿ ಲಕ್ಷ್ಮೀ, ಸರಸ್ವತಿ, ಗಣೇಶ 3 ದೇವರು ಒಂದೇ ಫೋಟೋನಲ್ಲಿರೋದು. ಫೋಟೋ ಇತ್ತು, ಅದಕ್ಕೆ ಚೆನ್ನಾಗಿ ಒಳ್ಳೆ ಸಿಂಗಾರ ಮಾಡಿ ಚೌಕಟ್ಟೆಲ್ಲ ಚೆನ್ನಾಗಿ ಹಾಕಿ ಫ್ರೇಮ್, ಅದಕ್ಕೆ ಲೈಟ್ಗಳೆಲ್ಲ ಫಿಕ್ಸ್ ಮಾಡಿ ಅದು ಮಿರ ಮಿಂಚ್ತಾ ಇತ್ತು. ಅದನ್ನು ನಾನು ಇವ್ರಿಗೆ ಕೇಳಿದೆ, ನನಗದು ಕೊಡಿಸ್ಕೊಂತ ಅಪ್ಪಾಜಿಗೆ, ನನಗೆ ಆ ಫೋಟೋ ಬೇಕು ಅಂತ ಕೇಳಿದೆ. ಅವಾಗ ಇವರು ಫೋಟೋ ಬೇಕಾ
ಬಾರಮ್ಮ ಅಂತ ಅಂಗಡಿ ಹತ್ರ ಕರ್ಕೊಂಡೋಗಿ ಅಲ್ಲಿ ನೋಡಿ ಯಾರು ಮಾಡ್ತಾ ಇದ್ದಾರೆ, ಹೆಂಗೆ ಮಾಡ್ತಾ ಇದ್ದಾರೆ ಸ್ವಲ್ಪ ನೋಡು ನೀನು. ಅವ್ರು ಏನು ಮಾಡ್ತಾಯಿದ್ದಾರೆ, ಕೈಯಿಂದ ತೊಗೊಂಡು ಅದಕ್ಕೆ ಮೊಳೆ ಹೊಡಿತಾ ಇದ್ದಾರೆ. ಆ ಮೊಳೆ ಹೊಡೆಯೋಕ್ಕೆ ಫ್ರೇಮ್ ಫಿಟ್ ಮಾಡೋಕ್ಕೆ ಕಾಲು ಕೆಳಗೆ ಇಟ್ಕೊಂಡಾರ ಅದನ್ನು, ಫೋಟೋನ ಕಾಲು ಹತ್ರ ಇಟ್ಕೊಂಡು 2 ಕಾಲು ಸಪೋರ್ಟ್ ತಗೊಂಡು ಕೈಯಿಂದ ಮೊಳೆ ಹೊಡೆದು ಅದಕ್ಕೆಲ್ಲ ಗೀಟು ಹೊಡೆದು ಸಿಂಗಾರ ಮಾಡ್ತಾ ಇದ್ದಾರೆ. ಇದು ದೇವರೇ ನಮ್ಮ ಮನೆಗೆ ಇದು ಬೇಕಾ ಅಂತ ಇವರು ಮತ್ತೆ ನನಗೆ ಪ್ರಶ್ನೆ ಮಾಡಿದರು. ಅವಾಗ ಸುಮ್ಮನೆ ಬಾಯಿ ಮುಚ್ಕೊಂಡು ಮುಂದಕ್ಕೆ ಬಂದೆ ನಾನು. ಹಾಗೆ ಮನುಷ್ಯರೇ ಮಾಡಿದ್ದು ಅಲ್ವ, ಮನುಷ್ಯರೇ ಮಾಡ್ತಾ ಇದ್ದಾರೆ. ಆದರೆ ನಾವು ಆರಾಧಿಸಬೇಕಾದದ್ದು, ಪೂಜಿಸಬೇಕಾದದ್ದು ನನ್ನನ್ನು, ನಿನ್ನನ್ನು, ನಮ್ಮನ್ನು, ನಿಮ್ಮನ್ನು, ಭೂಮಿ ಆಕಾಶವನ್ನು ಸಮಸ್ತವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರನ್ನು ಮಾತ್ರ. ಹಲ್ಲೆಲೂಯಾ. ಆದರೆ ನಮ್ಮ ದೇಶದಲ್ಲಿ, ನಾಡಿನಲ್ಲಿ ಏನು ಮಾಡ್ತಾ ಇದ್ದಾರೆ ಮಕ್ಕಳೇ, ಸೃಷ್ಟಿಯನ್ನೇ ಆರಾಧಿಸ್ತಾ ಇದ್ದಾರೆ. ಸೂರ್ಯ, ಚಂದ್ರ, ಗಿಡ, ಮರ, ಬಳ್ಳಿ, ನೀರು ಎಲ್ಲವನ್ನು ಪೂಜೆ ಮಾಡ್ತಾರೆ ನಮ್ಮಲ್ಲಿ. ಅದನ್ನೆಲ್ಲ ಮಾಡಿದ್ದ್ಯಾರು? ದೇವರು. ಆ ಮಾಡಿದ ದೇವರನ್ನು ನಾವು ಪೂಜಿಸಬೇಕು, ಆರಾಧಿಸಬೇಕೇ ಹೊರತು ಆ ಮನುಷ್ಯರು ಮಾಡಿದ ವಸ್ತುಗಳನ್ನಲ್ಲ, ಅಲ್ವಾ? ಹಾಗೆ ನಿಧಾನವಾಗಿ ತಿಳ್ಕೊಂಡಿದ್ದೆ. ಅವಾಗ ತಕ್ಷಣ ತಿಳ್ಕೊಂಡಿಲ್ಲ, ನಿಧಾನವಾಗಿ ತಿಳ್ಕೊಂಡ ಮೇಲೆ ನಾನು ಕೊನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಯೇಸುವನ್ನು ನಂಬಿಕೊಂಡು ಬಂದಿದ್ದು, ಸತ್ಯವನ್ನು ನಂಬಿಕೊಂಡು. ಅದು ಯಾವಾಗ ನನಗೆ ಶಾಕ್ ಆಯಿತು ಅಂದರೆ, ಹೀಗೆ ಮನೆಯಲ್ಲಿ ಯಾವಾಗವಾಗ ಕಿರಿಕಿರಿ ಆಗೋದು ನಮ್ಮಿಬ್ಬರಿಗೂ. ಆದರೆ ಅಯ್ಯ ನನಗೇನು ಹೇಳ್ತಾ ಇರಲಿಲ್ಲ, ನೀನು ಯೇಸುಸ್ವಾಮಿ ನಂಬಿಕೋ, ಪೂಜೆ ಮಾಡಬೇಡ ಅಂತ ಯಾವತ್ತೂ ಹೇಳಿಲ್ಲ. ಆದರೆ ಒಂದು ಸಲ ಏನಾಯಿತು, ಭಾಳ ಕಿರಿಕಿರಿ ಮಾಡಿ ನಾನು ಏನು ಪ್ರೇಯರ್, ಏನದು ಹೋಗೋದು, ಅದು ಏನು ಬೈಬಲ್ ಕೊಡ್ತಾ ಇರಲಿಲ್ಲ. ಪ್ರೇಯರ್ ಅಂದರೆ ಇಷ್ಟ ಇರಲಿಲ್ಲ, ದೇವ್ರ ಹಾಡು ಇಷ್ಟ, ಸಿನಿಮಾ ಅಂದರೆ ಹುಚ್ಚು, ಸಿನಿಮಾ ಹಾಡು ಹಾಕೋದು ರೆಕಾರ್ಡ್ಗಳು. ಇವರು ದೇವ್ರ ಹಾಡು ಹಾಕೋದು, ನಾನು ಸಿನಿಮಾ ಹಾಡು ಹಾಕೋದು, ಹಿಂಗೆ ಕಿರಿಕಿರಿ ಆಗ್ತಾಯಿತ್ತು. ಆವಾಗ ಒಂದು ಸಲ ಏನಾಯಿತು, ಒಂದು ಮಾತು ಹೇಳ್ಬಿಟ್ಟೆವು. ಏನು ಹೇಳಿದ್ರು? ಬಿಟ್ಟರೆ ನಿನ್ನ ಬಿಡ್ತೀನಿ ಹೊರತು ಏಸಪ್ಪನ ಬಿಡಲ್ಲ. ಅಯ್ಯೋಯ್ಯಪ್ಪ, ಇದು ಯಾರಪ್ಪ ಏಸಪ್ಪ? ಮದುವೆ ಆಗಿ 2 ಮಕ್ಕಳಾಗಿ ಇಷ್ಟೆಲ್ಲ ವರ್ಷಗಳು ಸಂಸಾರ ಮಾಡಿದ ಮೇಲೆ ನನ್ನೇ ಬಿಡ್ತೀನಿ ಅಂತ ನಾದಿವರು ಏಸಪ್ಪನ ಬಿಡಲ್ಲ ಅಂತಾರೆ. ಯಾರು ಏಸಪ್ಪ, ಏನು, ಹೇಗೆ ಅನ್ನೋದನ್ನು ಮಕ್ಕಳೇ ಅವಾಗ ಸತ್ಯಾನ್ವೇಷಣೆ ಮಾಡಿ ಸತ್ಯ ತಿಳ್ಕೊಂಡ ಮೇಲೆ ನಾನು ಬಂದಿದ್ದು ದೇವರಲ್ಲಿ. ಈ ಥರ ಭಾಳ ಸಾಕ್ಷಿಗಳಿದ್ದಾವೆ ನಮ್ಮ ಜೀವನದಲ್ಲಿ. ಆದರೆ ಈ ದಿನ ಬಹಳ ಸಮಯ ಆಗಿದೆ, ದೇವರ ವಾಕ್ಯವನ್ನು ಧ್ಯಾನಿಸೋಣ. ಆ ರೀತಿಯಲ್ಲಿ ನಾವು ಏನು ಮಾಡಬೇಕು ಮಕ್ಕಳೇ? ವಿಗ್ರಹಾರಾಧನೆ ಮಾಡಬಾರದು. ಈ ಇಸ್ರಾಯೇಲ್ ಏನು ಅಷ್ಟೆಲ್ಲ ಕಷ್ಟದಲ್ಲಿದ್ದವರನ್ನು ಬಿಡಿಸ್ಕೊಂಡು ಬಂದರೆ ದೇವರು ಬಿಡಿಸಿಕೊಂಡು ಬರುವಂತೆ ಮಾಡಿ ತನ್ನ ಮಕ್ಕಳಾಗಿ ತಾನಿರಬೇಕು, ತನ್ನನ್ನೇ ಆರಾಧಿಸಬೇಕು ಅಂತ ತಂದೆಯಾದ ದೇವರು ಯೆಹೋವ ದೇವರು ಹೇಳಿದರೆ, ಇವ್ರು ಏನು ಮಾಡಿದ್ರು? ಮತ್ತೆ ಆ ಸಮಯದಲ್ಲಿ ಮಿದ್ಯಾನರು, ಅಮೇರಿಯರು ಅನ್ನುವ ಬೇರೆ ಬೇರೆ ಜನಾಂಗದವರು ವಿಗ್ರಹಾರಾಧನೆ ಮಾಡ್ತಾಯಿದ್ರು. ಬಾಳ ಅನ್ನುವಂಥ ಒಂದು ವಿಗ್ರಹವನ್ನು ಕಟ್ಟಿಕೊಂಡು ಅದನ್ನು ಆರಾಧಿಸ್ತಾ ಇರುವಾಗ ಇವರು ಕೂಡ ಅವರಾಗೆ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಅದು ದೇವರಿಗೆ ಏನಾಯ್ತು? ಅವಾಗ ಸಿಟ್ಟು ಬಂತು, ಕೋಪ ಆಯಿತು, ದೇವರಿಗೆ ಇಷ್ಟ ಇಲ್ಲ. ಅದಕ್ಕೆ ಏನು ಮಾಡ್ತಾನೆ? ಈಗ 6ನೇ ಅಧ್ಯಾಯ 1-2 ವಾಕ್ಯ ನೋಡಿದೀವಲ್ಲ ನಾವು. ಮತ್ತೊಂದು ಸಲ ಓದ್ ಮಗ, ನ್ಯಾಯಸ್ಥಾಪಕರು 6ನೇ ಅಧ್ಯಾಯ ಹಾಗೆ ಇಟ್ಕೊಳ್ಳಿ, ನೀವು ಬೇರೆ ಮುಚ್ಚಬೇಡ್ರಿ. 6ನೇ ಅಧ್ಯಾಯ 1-2 ವಾಕ್ಯ. ಹಾಂ ಹಾಂ ಯೆಹೋವನ ಇಚ್ಛೆಗೆ ವಿರೋಧವಾಗಿ ದ್ರೋಹಿಗಳಾಗಿದ್ದರಿಂದ ಅವಾಗ ಏನು ಮಾಡಿದೆ ಯೆಹೋವ ದೇವರು ಅವರನ್ನು? ಹಾಂ ಹಾಂ 7 ವರ್ಷಗಳವರೆಗೆ ಅವ್ರಿಗೆ ಕಷ್ಟ ಬರುವಂಗೆ ಮಾಡ್ತಾನೆ ದೇವರ ಮಕ್ಕಳೇ. ಯಾವ ರೀತಿ ಕಷ್ಟ ಬರ್ತದೆ ಮುಂದೆ ಓದಪ್ಪ, 3-4 ವಚನ. ಹಾಂ ಹಾಂ ಪರ್ವತಗಳಲ್ಲಿ ಕದರ ಯುಗಗಳನ್ನು ಮಾಡಿ ಸೇರಿಕೊಂಡರು. ಇವರು ಬೀಜ ಬಿತ್ತುತ್ತಾ ತರುವಾಯ ಮಿದ್ಯಾನರು, ಆಮೇಲೆಕ್ಯರು, ಮೂಡಣ ದೇಶದವರು ಇವರಿಗೆ ವಿರೋಧವಾಗಿ ದಂಡೆತ್ತಿ ಬಂದು ಇಳುಕೊಂಡು ಗಾಜಾ ಪ್ರಾಂತದ ಹೊರಗಿದ್ದ ಎಲ್ಲಾ ಭೂಮಿಯ ಹುಟ್ಟುವಳಿಯನ್ನು ಹಾಳು ಮಾಡಿಬಿಟ್ಟಿದ್ದರಿಂದ ಇವರಿಗೆ ದವಸ ಧಾನ್ಯವಾಗಲಿ ಕುರಿ ದನ ಕಟ್ಟೆಗಳಾಗಲಿ ಉಳಿಯಲೇ ಇಲ್ಲ. ಆ ಶತ್ರುಗಳು ತಮ್ಮ ಕುರಿದನ ಗುಡಾರಗಳ ಸಹಿತವಾಗಿ ಮಿಡಿತೆಗಳಂತೆ ಗುಂಪು ಗುಂಪಾಗಿ ಬಂದರು. ಸಾಕು ಮಗ. ನೋಡಿ, ಇಲ್ಲಿ ವಾಕ್ಯಗಳು ನೋಡುವಾಗ ಇಲ್ಲಿ ಏನು ಹೇಳ್ತಾ ಇದೆ ವಾಕ್ಯ? ದೇವರಿಗೆ ಇವರು ಯೆಹೋವ ದೇವರನ್ನು ಬಿಟ್ಟು ಬೇರೆ ವಿಗ್ರಹಾರಾಧನೆ ಮಾಡ್ತಾ ಇರೋದನ್ನು ನೋಡಿ, ದೇವರಿಗೆ ವಿರೋಧವಾಗಿ ನಡ್ಕೊಳ್ಳೋದನ್ನು ನೋಡಿ ದೇವರವರಿಗೆ ಶಿಕ್ಷೆ ಕೊಡ್ತಾನೆ. ಯಾವ ರೀತಿ ಶಿಕ್ಷೆ ಕೊಡ್ತಾನೆ ಅಂದರೆ, 7 ವರ್ಷಗಳು ಮಿದ್ಯಾನರ ಹಸ್ತಕ್ಕೆ ಒಪ್ಪಿಸಿಕೊಟ್ಟಂಗೆ ಆಗ್ಬಿಡ್ತದೆ. ಆ ಮಿದ್ಯಾನರು ಯಾರು? ವಿಗ್ರಹಾರಾಧನೆ ಮಾಡುವವರು. ಅವರು ಇವರಿಗಿಂತ ಬಲ ಹೊಂದಿದ್ದರಂತೆ. ಯಾರಿಗಿಂತ? ಇಸ್ರಾಯೇಲರಿಗಿಂತ ಬಲಶಾಲಿಗಳಾಗಿದ್ದರು. ಅವರು ಏನು ಮಾಡ್ತಾ ಇದ್ದರಂತೆ? ಇವರಿಗೆ ಇಸ್ರಾಯೇಲರು ಬೆಳೆದ ಬೆಳೆಯನ್ನು ನಾಶ ಮಾಡೋದು,
ಬಿತ್ತಿದ ಭೂಮಿಯನ್ನು ನಾಶ ಮಾಡೋದು, ಅವರ ದನ ಕುರಿ ಕತ್ತೆಗಳು ಒಂಟೆಗಳು ಏನೆಲ್ಲ ಇದಾವೆ ಪ್ರಾಣಿಗಳು ಕುದುರೆಗಳು ಎಲ್ಲವನ್ನು ತಗೊಂಡು ಹೋಗಿ ನಾಶ ಮಾಡೋದು, ಇವರಿಗೆ ಏನು ಇಲ್ಲದ ಹಾಗೆ ಮಾಡಿಬಿಟ್ರಂತೆ. ಹಸಿದು ಬಳಲಿ ಗೋಳಾಡೋ ಪರಿಸ್ಥಿತಿ ಇವರಿಗೆ ಬಂತು. ಯಾರಿಗೆ? ಇಸ್ರಾಯೇಲರಿಗೆ. ಯಾಕೆ? ದೇವರಿಗೆ ವಿರೋಧವಾಗಿ ನಡೆದುಕೊಂಡಿದ್ದರಿಂದ ಮಕ್ಕಳೇ. ದೇವರಿಗೆ ವಿರೋಧವಾಗಿ ನಾನು ನೀನು ಯಾರೇ ನಡೆದುಕೊಂಡ್ರೂ ಅದಕ್ಕೆ ತಕ್ಕಂತೆ ಶಿಕ್ಷೆಯನ್ನು ನಾವು ಅನುಭವಿಸಬೇಕಾಗ್ತದೆ. ನೆನಪಿಟ್ಟುಕೊಳ್ರಿ ಮಕ್ಕಳೇ. ಅನಾರೋಗ್ಯ ಬರ್ಬೋದು, ಕಷ್ಟ ಬರ್ಬೋದು, ದುಃಖ ಬರ್ಬೋದು, ಸಾಲದ ಬಾಧೆ, ಏನೆಲ್ಲ ಬಾಧೆಗಳು ನಾವು ಈ ದಿನಗಳಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ. ನಿಮ್ಮ ಕುಟುಂಬದಲ್ಲಿ ನೀವೇನಾದರೂ ಕಷ್ಟ ನಷ್ಟ ಅನುಭವಿಸ್ತಾ ಇದ್ದೀರಿ ಅಂದರೆ ಒಂದು ಸಲ ನೆನಪು ಮಾಡಿಕೊಳ್ಳ್ರಿ, ಏನೋ ದೇವರಿಗೆ ವಿರೋಧವಾದದ್ದು ನೀವು ಮಾಡಿದ್ದೀರಿ ಅಂತ ಅರ್ಥ. ದೇವರಿಗೆ ವಿರೋಧವಾಗಿ ನಡ್ಕೊಂಡ್ರೆ ಕಷ್ಟ ನಷ್ಟ ಕಟ್ಟಿಟ್ಟ ಬುದ್ಧಿ, ಗ್ಯಾರಂಟಿ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಸ್ರಾಯೇಲರು ದೇವರಿಗೆ ವಿರೋಧವಾಗಿ ನಡೆದುಕೊಂಡದ್ದರಿಂದ ಅವರಿಗೆ ಹಸಿವು, ಬಾಯಾರಿಕೆ, ಬಳಲಿ ಬೆಂಡಾಗಿ ಹೋಗೋ ಪರಿಸ್ಥಿತಿಯನ್ನು ಅಲ್ಲಿ ಅವರು ಅನುಭವಿಸ್ತಾರೆ ಮಕ್ಕಳೇ. ಅವಾಗ ಏನಾಗುತ್ತೆ? ಇಷ್ಟೆಲ್ಲ ಆಯ್ತಲ್ಲ, ನಷ್ಟ ಆಯ್ತಲ್ಲ, ಕಷ್ಟ ಆಯಿತು, ನಷ್ಟ ಆಯಿತು, ಆಹಾರ ಇಲ್ಲ, ಅವರಿಗಷ್ಟೇ ಮನುಷ್ಯರಿಗಷ್ಟೇ ಇಲ್ಲ, ಯಾವ ಬೆಳೆನೂ ಏನು ಬೆಳೆಲಾರ್ದಂಗೆ ಮಾಡಿದಾಗ ಪ್ರಾಣಿ ಪಕ್ಷಿಗಳಿಗೂ ಕೂಡ, ದನ ಕರುಗಳಿಗೂ ಕೂಡ ಆಹಾರ ನೀರು ಇಲ್ಲದ ಪರಿಸ್ಥಿತಿ ಉಂಟಾಯ್ತಂತೆ. ಅಲ್ಲಿ ಮನುಷ್ಯರಿಗೂ ಕಷ್ಟ ಆಯಿತು, ಪ್ರಾಣಿ ಪಕ್ಷಿಗಳಿಗೂ ಕಷ್ಟ ಆಯಿತು, ಆಹಾರ ಇಲ್ಲ, ನೀರಿಲ್ಲ, ಯಾವುದೇ ಇಲ್ದಂಗೆ ಅವರು ಅಷ್ಟೊಂದು ಕಷ್ಟ ನಷ್ಟ ದುಃಖವನ್ನು ಅನುಭವಿಸ್ತಾ ಇರುವಾಗ ಆವಾಗ ಅವರಿಗೆ ದೇವ್ರ ನೆನಪಾಗ್ತಾನೆ. 6ನೇ ವಾಕ್ಯ ಓದಪ್ಪ, 6ನೇ ಅಧ್ಯಾಯ 6ನೇ ವಾಕ್ಯ. ಹಾಂ ಹಾಂ ಹಾಂ, ನೋಡಿ ಏನಾಯ್ತು ಇಲ್ಲಿ? ಮಿದ್ಯಾನರ ದಂಡಿನಿಂದ, ಮಿದ್ಯಾನರು ಮಾಡುವ ಒಂದು ವಿರೋಧಗಳಿಂದ ಇವ್ರು ಏನಾದರೂ ಕುಗ್ಗಿ ಹೋದರು. ಸಾಕಾಯ್ತು ಅವ್ರಿಗೆ. ಕಷ್ಟ ನಷ್ಟ, ಹಸಿವು, ಬಾಯಾರಿಕೆ, ಬಳಲಿಕೆ ಎಲ್ಲ ಅನುಭವಿಸ್ತಾ ಸಾಕಾಗಿ ಕೊನೆಗೆ ಅವ್ರು ಏನು ಮಾಡ್ತಾರೆ? ಮತ್ತೆ ಯೆಹೋವ ದೇವರಿಗೆ ಮೊರೆ ಇಡ್ತಾರೆ ಮಕ್ಕಳೇ. ಓದ್ ಮಗ 6ನೇ ಆಜ್ಞೆ. ಯೆಹೋವನಿಗೆ ಮೊರೆ ಇಟ್ಟರು. ಯಾವಾಗ? ಎಲ್ಲ ಕಳ್ಕೊಂಡ ಮೇಲೆ. ಈಗ ನಾವು ನೀವು ಕೂಡ ಇದ್ದಾರೆ. ಎಷ್ಟೋ ಜನ ಏನೇನೋ ಮಾಡಬಾರ್ದೆಲ್ಲ ಮಾಡ್ತೀರ, ಕಷ್ಟ ಅನುಭವಿಸ್ತೀರ, ರೋಗ ಬರ್ತದೆ, ಬಾಧೆ ಬರ್ತದೆ, ಚಿಂತೆ ಬರ್ತದೆ. ಅವಾಗ ಬಂದು ನಮಗೆ ಪ್ರೇಯರ್ ರಿಕ್ವೆಸ್ಟ್ ಹೇಳೋದು, ನೀವು ಬಂದು ಪ್ರಾರ್ಥನೆ ಮಾಡ್ಕೊಳ್ಳೋದು. ಪ್ರಾರ್ಥನೆ ಮಾಡಿದ್ದೆ ಮಕ್ಕಳೇ. ಅದೇ ಪ್ರಾರ್ಥನೆ ಪ್ರತಿದಿನ ಮಾಡ್ಕೊಂಡಿದ್ರೆ, ಕುಟುಂಬ ಪ್ರಾರ್ಥನೆ ಮಾಡಿಕೊಂಡ್ರೆ, ಪ್ರತಿದಿನ ವೈಯಕ್ತಿಕ ಪ್ರಾರ್ಥನೆ ಮಾಡಿಕೊಂಡ್ರೆ ಯಾವ ಕಷ್ಟ ನಷ್ಟ ರೋಗ ಚಿಂತೆ ಬರಲ್ಲ ನಮಗೆ. ಆದರೆ ಮಾಡಲ್ಲ ನಾವು. ಲೋಕದ ಆಸೆಗೆ, ಹಣದ ಆಸೆಗೆ, ಶರೀರದ ಆಸೆಗೆ ಎಷ್ಟೋ ಜನರು ಬಿದ್ದು ಹೋಗ್ತಾ ಇದ್ದಾರೆ ಈ ದಿನಗಳಲ್ಲಿ. ಹಿಂಜಾರಿ ಹೋಗ್ತಾ ಇದ್ದಾರೆ. ಯೇಸುವಿನ ನಂಬಿ ದೀಕ್ಷಾ ಸ್ನಾನ ಹೊಂದಿ ಬಲ್ಲಾರಾಧನೆಯಲ್ಲಿ ಪಾಲ್ಗೊಳ್ಳುವಂಥವರು ಕೂಡ ಈ ದಿನಮಾನಗಳಲ್ಲಿ ಕಷ್ಟ ನಷ್ಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಯಾಕೆ ಅಂದರೆ ಅವರು ಲೋಕದ ಕಡೆಗೆ ಹೋಗ್ತಾ ಇದ್ದಾರೆ. ಲೋಕದ ಆಸೆ, ಹಣದ ಆಸೆ, ಅಧಿಕಾರದ ಆಸೆ, ಏನೆಲ್ಲ ಆಸೆಗಳು, ಆಸೆ ಅಷ್ಟೇ ಅಲ್ಲ, ದುರಾಸೆ, ಅತಿ ಆಸೆಗೆ ಬಲಿಯಾಗಿ ಹೋಗ್ತಾ ಇದ್ದಾರೆ ಎಷ್ಟೋ ಜನರು. ಸೇವಕರು, ವಿಶ್ವಾಸಿಗಳು, ಸೇವಕರ ಮಕ್ಕಳು, ವಿಶ್ವಾಸಿಗಳ ಮಕ್ಕಳು, ವಿಶ್ವಾಸಿಗಳ ಕುಟುಂಬಗಳು ಈ ದಿನಗಳಲ್ಲಿ ನಾವು ನೋಡುವಾಗ ಎಷ್ಟೋ ಜನರು ಹಿಂಜಾರಿ ಹೋಗಿ ಕಷ್ಟ ನಷ್ಟ ರೋಗ ಬಾಧೆ ಚಿಂತೆಗಳಿಗೆ ಬಲಿಯಾಗ್ತಾ ಇದ್ದಾರೆ. ಎಲ್ಲ ಆದಮೇಲೆ ಮತ್ತೆ ಬರೋದು, ಅಯ್ಯೋ ಅಮ್ಮ ಪ್ರಾರ್ಥನೆ ಮಾಡ್ರಿ, ಅಪ್ಪಾಜಿ ಪ್ರಾರ್ಥನೆ ಮಾಡ್ರಿ, ನಮಗೆ ಹೀಗಾಯಿತು ಹಾಗಾಯಿತು. ಯಾಕಾಯಿತು? ಯೋಚನೆ ಮಾಡು. ಯಾಕಾಯಿತು? ಯಾಕೆ ಈ ಪರಿಸ್ಥಿತಿ ಬಂತು? ಯೋಚನೆ ಮಾಡ್ಬೇಕು. ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು, ನಂಬಿಕೆ ಇರಬೇಕು. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ, ಅದರಲ್ಲಿ ನಮಗೆ ಜಯ ಇದೆ, ಬಲ ಇದೆ, ಫಲವಿದೆ ಮಕ್ಕಳೇ. ನಂಬಿಕೆ 100% ನಂಬಿಕೆ ಇರಬೇಕು ಪ್ರಾರ್ಥನೆ ಮಾಡಿದಾಗ. ಸುಮ್ಮನೆ ಕಾಟಾಚಾರಕ್ಕಲ್ಲ, ಎಲ್ಲರೂ ನೋಡಲಿ ಅಂತ ಬಂದು ಮೊಣಕಾಲೂರಿಗೆ ಕಣ್ಣು ಮುಚ್ಕೊಂಡು ಕೈ ಎತ್ತಿ ನಿಲ್ಲೋದು ಕೂಡೋದು ಅಲ್ಲ ಮಕ್ಕಳೇ. ಸಂಪೂರ್ಣವಾದ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯಲ್ಲಿ ಮಾತ್ರ ನಿನಗೆ ಫಲ ಸಿಗ್ತದೆ, ಜಯ ಸಿಗ್ತದೆ. ಹಲ್ಲೆಲೂಯಾ. ರೋಗಿಯಾಗಿದ್ದರೆ ಅವನಿಗೆ ಸ್ವಸ್ಥತೆ ಉಂಟಾಗ್ತದೆ. ಹಾಗೆ ಇಲ್ಲಿ ಏನಾಯ್ತು? ಈಗ ಇವರಿಗೆ ಬಂತು, ಅನುಭವಿಸಿದ ಮೇಲೆ, ಕಷ್ಟ ಅನುಭವಿಸಿದ ಮೇಲೆ ಮತ್ತೆ ಸುಖದ ಒಂದು ಆಸೆ ಬರೋದು ಅಲ್ವಾ? ಕಷ್ಟ ಆದಮೇಲೆ ಸುಖ. ಆ ಸುಖ ಬೇಕು ಅಂದರೆ ಕಷ್ಟಪಟ್ಟು ಗೋಳಾಡಿ ಆಮೇಲೆ ಅಪ್ಪ ಏಸಪ್ಪ ನೀನೇ ನನ್ನ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ ಅಂತ ಅವಾಗ ಏಸಪ್ಪನಲ್ಲಿ ಬರೋದು. ಅವಾಗ ಇವರು ಅಷ್ಟೇ ಆಯಿತು. ಇವಾಗ ಈ ಇಸ್ರಾಯೇಲರು ಏನಾಯಿತು? ಮಿದ್ಯಾನರಿಂದ ಗೋಳಾಟಕ್ಕೆ ಒಳಗಾಗಿ, ಕಷ್ಟ ನಷ್ಟಕ್ಕೆ ಒಳಗಾಗಿ, ಕಷ್ಟ ಅನುಭವಿಸಿದ ಮೇಲೆ, ಹಸಿವು ಬಾಯಾರಿಕೆ ಬಳಲಿಕೆ ಎಲ್ಲ ಉಂಟಾದ ಮೇಲೆ ಕೊನೆಯಲ್ಲಿ ಅವರು ಮತ್ತೆ ಯಾರಿಗೆ ಮೊರೆ ಹೋಗ್ತಾರೆ?
ಯೆಹೋವ ದೇವರಿಗೆ ಮೊರೆ ಇಟ್ಟರು. ಅವಾಗ ದೇವರು ಏನಂತಾನೆ, ಮುಂದೆ ಓದ್ ಮಗ, 7, 8, 9, 10 ವಾಕ್ಯ ಓದು. 6ನೇ ಅಧ್ಯಾಯ 9, 10 ವಾಕ್ಯ. ಐಗುಪ್ತರಿಂದ ಹಾ ನಿಮ್ಮನ್ನು ಬಿಡಿಸಿದ್ದಲ್ಲದೆ ಹಾ ಬೇರೆ ಎಲ್ಲಾ ಬಾಧಕರಿಂದಲೂ ನಿಮ್ಮನ್ನು ಬಿಡಿಸಿ ಹಾ. ಅವರು ನಿಮ್ಮೆದುರಿನಿಂದ ಅಟ್ಟಿಬಿಟ್ಟು ಅವರ ದೇಶವನ್ನು ನಿಮಗೆ ಕೊಟ್ಟೆನು. ಯೆಹೋವನೆಂಬ ನಾನೇ ನಿಮ್ಮ ದೇವರಾಗಿದ್ದೇನೆಂದು ನೀವು ಅಮೋರಿಯರ ಮಧ್ಯದಲ್ಲಿ ವಾಸಿಸುವಾಗ ಅವರ ದೇವತೆಗಳನ್ನು ಪೂಜಿಸಬಾರದೆಂದು ಹೇಳಿದೆನು. ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ ಎಂಬುದೇ ಅಂದನು. ನೋಡಿ, ಇಲ್ಲಿ ಯೆಹೋವ ದೇವರ ಮೊರೆ ಇಟ್ಟಾಗ ದೇವರು ಏನು ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ಐಗುಪ್ತದಿಂದ ಬಿಡಿಸಿಕೊಂಡು ಬಂದೆ, ಬಿಡಿಸಿಕೊಂಡು ಬರೋ ಹಾಗೆ ಮಾಡಿದೆ, ಬಿಡಿಸಿದೆ. ಅಲ್ಲಿದ್ದ ಕಷ್ಟದಿಂದ, ನಷ್ಟದಿಂದ, ದಾಸತ್ವದಿಂದ ನಿಮ್ಮನ್ನು ಬಿಡಿಸಿಕೊಂಡು ಬಂದ ಮೇಲೆ ನೀವು ಸಂತೋಷವಾಗಿ ಸಮಾಧಾನವಾಗಿ ಇರಿ ಅಂತ ಹೇಳಿದರೆ ನೀವೇನು ಮಾಡಿದ್ರಿ? ಮತ್ತೆ ಬೇರೆ ಜಾತಿ ಜನಾಂಗದ ಜನರು ವಿಗ್ರಹ ಆರಾಧನೆ ಮಾಡೋರ ಜೊತೆ ಸೇರಿ ನೀವು ವಿಗ್ರಹಗಳನ್ನು ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಿದಿರಿ. ದೇವರಿಗೆ ಏನಾಯಿತು? ದೇವರ ಮನಸ್ಸಿಗೆ ನೋವಾಯಿತು, ದುಃಖ ಆಯಿತು. ಅದಕ್ಕೆ ದುಃಖದಿಂದ ಯೆಹೋವನು ಹೇಳ್ತಾ ಇದ್ದಾನೆ. ಇನ್ನೊಂದು ಓದಪ್ಪ 10ನೇ ವಾಕ್ಯ. ದೇವರಾಗಿದ್ದೇನೆಂದು ಹಾ. ಅಮೋರಿಯರ ಮಧ್ಯದಲ್ಲಿ ವಾಸಿಸುವಾಗ ಹಾ. ಅವರ ದೇವತೆಗಳನ್ನು ಪೂಜಿಸಬಾರದೆಂದು ಹೇಳಿದನು. ಅವರ ದೇವತೆಗಳನ್ನು ನೀವು ಪೂಜಿಸಬಾರದು ಅಂತ ಹೇಳಿದರು. ಏನು ಮಾಡಿದ್ರು? ಇಸ್ರಾಯೇಲರು ಪೂಜಿಸಿದರು. ಮಾಡಬಾರದು ಅಂತ ದೇವರು ಹೇಳಿದರೆ ಮಾಡಬಾರದು ಮಕ್ಕಳೇ. ಏನು ಮಾಡು ಅಂತ ಹೇಳ್ತಾನೋ ಅದನ್ನು ನಾವು ಮಾಡಬೇಕು. ಮಾಡಬೇಡ ಅಂದರೆ ಮಾಡಬಾರ್ದು, ಮಾಡು ಅಂದರೆ ಮಾಡಬೇಕು. ಮಾಡಬೇಡ ಅನ್ನೋದನ್ನು ಮಾಡಿದರೆ, ಮಾಡುವಂಥದ್ದನ್ನು ಮಾಡದೇ ಇದ್ದರೆ ಅದೇ ಪಾಪ, ಅದೇ ದೇವರ ವಾಕ್ಯಕ್ಕೆ ವಿರೋಧ, ದೇವರ ಇಚ್ಛೆಗೆ ವಿರೋಧ. ಆಗಲೇ ನಮಗೆ ಕಷ್ಟ ನಷ್ಟಗಳು ಬರುವುದು. ಈಗ ಅದೇ ಇಸ್ರಾಯೇಲರಿಗೆ ದೇವರು ನೆನಪು ಮಾಡ್ತಾ ಇದ್ದಾನೆ. ನಾನು ನಿಮ್ಗೆ ಅವತ್ತೇನು ಹೇಳಿದೆ? ಅವರ ವಿಗ್ರಹಗಳನ್ನು ನೀವು ಪೂಜೆ ಮಾಡಬೇಡ್ರಿ ಅಂತ ಹೇಳಿದ್ರು ಕೂಡ ಮಾಡಿರೋದು ನೀವು ಅನುಭವಿಸಿದ ನನ್ನ ಮಕ್ಕಳೇ, ಅದಕ್ಕೆ ನೀವು ಅನುಭವಿಸ್ತಾ ಇದ್ದೀರಾ ಅಂತ ದೇವರು ಹೇಳ್ತಾ ಇದ್ದಾನೆ ಅವರಿಗೆ. ಹಲ್ಲೆಲೂಯಾ. ಆದರೂ ಇಷ್ಟೆಲ್ಲ ಹೇಳಿದರು, ಕಷ್ಟ ನಷ್ಟ ಉಂಟು ಮಾಡಿದ ದೇವರು ಅವರಿಗೆ, ಇಸ್ರಾಯೇಲರಿಗೆ. ಇಸ್ರಾಯೇಲರು ಯಾರು? ದೇವರ ಮಕ್ಕಳು, ದೇವರ ಜನಾಂಗ, ದೇವರ ಸಂತಾನ, ದೇವರು ಆರಿಸಿಕೊಳ್ಳಲ್ಪಟ್ಟ ಜನಾಂಗ ಇಸ್ರಾಯೇಲರು. ಆದರೂ ದೇವರಿಗೆ ವಿರುದ್ಧವಾಗಿ ನಡೆದಾಗ ಅವರಿಗೆ ದೇವರು ಶಿಕ್ಷೆಯನ್ನು ಕೊಟ್ಟ, ಅವರು ಗೋಳಾಡುವಂತೆ ಮಾಡಿದ, ಹಸಿವಿಲ್ಲದೆ ಇರುವಂತೆ ಮಾಡಿದ. ಆದರೂ ಅವರು ಮೊರೆ ಇಟ್ಟಾಗ ವಿರೋಧ ಮಾಡಿದಾಗ ಶಿಕ್ಷೆ ಕೊಟ್ಟ. ಆಮೇಲೆ ಅವರು ವಿರೋಧ ಮಾಡಿದಾಗ, ಕಷ್ಟ ನಷ್ಟ ಅನುಭವಿಸಿ ಹಸಿವಿನಿಂದ ಓಡಾಡಿದಾಗ, ಎಲ್ಲವನ್ನು ಕಳೆಕೊಂಡಾಗ, ಆಸ್ತಿ ಅಂತಸ್ತು, ಪ್ರಾಣಿ ಪಕ್ಷಿದು, ದನ ಕುರಿ ಒಂಟೆ ಕುದುರೆ ಎಲ್ಲವನ್ನು ಕಳ್ಕೊಂಡ್ಮೇಲೆ ಅವರು ಮತ್ತೇನು ಮಾಡಿದ್ರು? ಕುಗ್ಗಿ ಹೋದವರಾಗಿ ಬಂದು ಯೆಹೋವ ದೇವರಿಗೆ ಮೊರೆ ಇಟ್ಟರು. ನಾನು ನೀನು, ನಾವು ನೀವು ಅಷ್ಟೇ ಮಕ್ಕಳೇ. ಅಕಸ್ಮಾತ್ ತಿಳಿದೋ ತಪ್ಪು ಮಾಡಿದರೆ, ದೇವರ ಮಾತಿಗೆ ದೇವರ ಬಲವಾಗಿ ನಡೆದುಕೊಂಡರೆ, ಆಗ ನಾವೇನು ಮಾಡಬೇಕು? ತಕ್ಷಣ ಪಶ್ಚಾತ್ತಾಪ ಪಡಬೇಕು. ತಪ್ಪು ಅಪ್ಪ, ತಂದೆ, ದೇವ, ನಾನು ತಿಳಿದು ತಪ್ಪು ಮಾಡಿದಪ್ಪ, ಏಸಪ್ಪ ನನ್ನ ಕ್ಷಮಿಸು ಅಂತ ಪಶ್ಚಾತ್ತಾಪದ ಹೃದಯದಿಂದ ಕ್ಷಮಾಪಣೆ ನೀನು ಕೇಳಿಕೊಂಡು ದೇವರಿಗೆ ಮೊರೆ ಇಡುವುದಾದರೆ ನಮ್ಮ ದೇವರು ನಮ್ಮ ಮೊರೆಯನ್ನು ಕೇಳುವಾತನು. ಹಲ್ಲೆಲೂಯಾ. ಇಲ್ಲಿ ಇಸ್ರಾಯೇಲರು ಕೇಳಿದರು, ಅಪ್ಪ ನಾವು ತಪ್ಪು ಮಾಡಿದ್ದೀವಿ, ನಮ್ಮನ್ನು ಕ್ಷಮಿಸು, ನಾವು ಊಟ ಇಲ್ಲ, ಏನಿಲ್ಲ, ನೀರಿಲ್ಲ, ನಾವು ನಮ್ಮ ಮಕ್ಕಳು ನಮ್ಮ ಪ್ರಾಣಿಗಳೆಲ್ಲ ಗೋಳಾಡ್ತಾ ಇದ್ದೀವಿ, ನಮ್ಮನ್ನು ಕಾಪಾಡುವಂಥ ಕುಗ್ಗಿ ಹೋದ ಹೃದಯದಿಂದ ಯೆಹೋವ ದೇವರಿಗೆ ಮೊರೆ ಇಟ್ಟಾಗ ಆಗ ದೇವರು ಏನು ಮಾಡ್ತಾರೆ ನೋಡಿ. ಯಾಕೆಂದರೆ ನಮ್ಮ ದೇವರು ಯಾರು? ಮೊದಲಿಗೆ ಓದಿದ್ವಲ್ಲ ನಾವು, 1 Samuel 2:6 ವಾಕ್ಯ. ಸಾಯಿಸುವವನು ಆತನೇ, ಬದುಕಿಸುವವನು ಆತನೇ, ಪಾತಾಳದಲ್ಲಿ ಬಿದ್ದವರನ್ನ ಮೇಲೆತ್ತುವವನು ಆತನೇ. ಇಲ್ಲಿ ಬಿದ್ದು ಹೋಗಿದ್ದಾರೆ ಇವರು, ಬಿದ್ದು ಹೋದ ಇಸ್ರಾಯೇಲರನ್ನ ಮತ್ತೆ ಕಾಪಾಡೋದಕ್ಕೆ, ಎತ್ತುವುದಕ್ಕೆ ಸಿದ್ಧನಾದ ಯೆಹೋವ ದೇವರು. ಅವಾಗ ಏನು ಮಾಡ್ತಾನೆ? 11 ವಚನದಿಂದ ಓದಪ್ಪ, 11ನೇ ವಾಕ್ಯ. ಹಾಂ ಹಾಂ ಅಡಿಯಲ್ಲಿ ಕೂತುಕೊಂಡನು. ಅದು ಅಬೀಯೆಜರನ ಗೋತ್ರದವನಾದ ಯೆಹೋಶನದಾಗಿತ್ತು. ಅವನ ಮಗನಾದ ಗಿದ್ಯೋನರಿಗೆ ಗೊತ್ತಾಗದ ಹಾಗೆ ಅಲ್ಲಿನ ದ್ರಾಕ್ಷಿಯ ಹರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ
ಆಮೇಲೆ ಸಾಕು ಮಗ. ಇಸ್ರಾಯೇಲರು ಏನು ಮಾಡಿದ್ರು? ಯೆಹೋವ ದೇವರಿಗೆ ಮೊರೆ ಇಟ್ಟರು. ಅಪ್ಪ, ನಮ್ಮ ಕಷ್ಟ ನಷ್ಟ ಸಾಕು, ನಮ್ಮನ್ನು ಕಾಯ್ದು ಕಾಪಾಡಪ್ಪ, ನಮಗೆ ಎಲ್ಲ ಒದಗಿಸಿ ಕೊಡು ಸ್ವಾಮಿ, ನಮ್ಮನ್ನು ಕಾಪಾಡು ಈ ವಿರೋಧಿಗಳಿಂದ, ಈ ಶತ್ರುಗಳಿಂದ. ಈಗ ಯಾರವ್ರಿಗೆ ಶತ್ರುಗಳು? ಮಿದ್ಯಾನರೇ. ನೋಡಿ, ನಾವಿಲ್ಲಿ ನೋಡ್ತೇವೆ, ಲೋಕದ ರೀತಿಯಲ್ಲಿ ಕೂಡ ಅಣ್ಣ ತಮ್ಮಂದಿರ ಮಕ್ಕಳು ಒಬ್ಬರಿಗೊಬ್ಬರು ಎಷ್ಟೇ ಒಳ್ಳೆಯವರಾಗಿದ್ದರೂ ಒಂದಲ್ಲ ಒಂದು ಸಮಯದಲ್ಲಿ ಎದುರಾಗ್ತಾರೆ. ಜಗಳ, ತಂಟೆಗಳು, ಗಲಿಬಿಲಿ, ಘರ್ಷಣೆಗಳು ಉಂಟಾಗ್ತವೆ. ಹಾಗೆ ಇವರು ಕೂಡ ಮಿದ್ಯಾನರು ಇಸ್ರಾಯೇಲರು ಬೇರೆ ಬೇರೆ ಅಲ್ಲ, ಒಂದೇ ರಕ್ತ ಸಂಬಂಧಿಗಳು, ಅಬ್ರಹಾಮನ ರಕ್ತವೇ. ಆದರೂ ಅಬ್ರಹಾಮನ 2 ಹೆಂಡತಿಯರ ಬೇರೆ ಬೇರೆ ಮಕ್ಕಳಿರು. ಅರ್ಥ ಆಯ್ತಾ? ರಕ್ತ ಸಂಬಂಧಿಗಳೇ ಆದರೂ ಕೂಡ ಒಬ್ಬರನ್ನೊಬ್ಬರು ವಿರೋಧಿಗಳಾಗಿ ನೋಡಿಕೊಳ್ತಾ ಇದ್ದರು. ಮಿದ್ಯಾನರು ಇವರನ್ನು ವಿರೋಧಿಸ್ತಾ ಇದ್ದರು. ಆ ಮಿದ್ಯಾನರಿಂದ ತಪ್ಪಿಸಿಕೊಳ್ಳಬೇಕು ಅಂತ ಯೆಹೋವ ದೇವರಿಗೆ ಇಸ್ರಾಯೇಲರು ಮೊರೆ ಇಟ್ಟಾಗ ಆವಾಗ ಯೆಹೋವ ದೇವನ ಮನಸ್ಸು ಕರಗ್ತದೆ. ಅಯ್ಯೋ, ನನ್ನ ಮಕ್ಕಳೇ ಅಲ್ವಾ ಅಂತ ಹೇಳಿ ಇವ್ರನ್ನ ಹೇಗಾದರೂ ಮಿದ್ಯಾನರಿಂದ ಬಿಡಿಸಬೇಕು. ಅವರ ಬಳಿಯಲ್ಲಿದ್ದಾರೆ, ಅವರಿಂದ ಇವ್ರನ್ನ ಬಿಡಿಸಿ ದೂರ ತಂದು ಇವ್ರನ್ನ ಮತ್ತೆ ಒಳ್ಳೆಯವರಾಗಿ ಬದುಕುವುದಕ್ಕೆ ಅವಕಾಶ ಕೊಡಬೇಕು, ಇವ್ರನ್ನ ಉಳಿಸಬೇಕು ವಿರೋಧಿಗಳಿಂದ, ಶತ್ರುಗಳಿಂದ ಅಂತ ಹೇಳಿ ಏನು ಮಾಡ್ತಾನೆ ಯೆಹೋವ ದೇವರು? ಅಲ್ಲಿ ಬಂದಾಗ, ಅಲ್ಲಿ ಎಲ್ಲಿ ಬರ್ತಾನೆ ಅಂದರೆ, ಎಲ್ಲಪ್ಪ, ಅಲ್ಲಿ ಒಂದು ದ್ರಾಕ್ಷಾ ತೋಟ ಇರ್ತದೆ. ಆ ದ್ರಾಕ್ಷಾ ತೋಟದಲ್ಲಿ ಮರೆಯಾಗಿ ನೋಡಿ, ನಾವು ನೋಡ್ತಾ ಇದ್ದೇವೆ, ಯಾರಿಗೂ ಕಾಣದಂಗೆ ಅಲ್ಲಿ ಒಬ್ಬ ಏನು ಮಾಡ್ತಾ ಇರ್ತಾನೆ? ಗೋಧಿ ತೆನೆ ಬರ್ತದಲ್ಲ, ಈಗ ಗೋಧಿ ಗಿಡ ಬೆಳೀತದೆ, ಬೆಳೆದ ತೆನೆ ಬಿಡ್ತದೆ. ತೆನೆ ಬಿಟ್ಟರೆ ತೆನೆಯಿಂದನೇ ನಾವೇನನ್ನ ಹಿಟ್ಟು ರೊಟ್ಟಿ ಮಾಡೋಕ್ಕೆ ಸಾಧ್ಯವಾ? ಇಲ್ಲ. ಆ ತೆನೆಯನ್ನು ನೆಲಕ್ಕೆ ಹೊಡೆದು ತೆನೆಯಿಂದ ಕಾಳನ್ನು ಬೇರ್ಪಡಿಸಿಕೊಂಡು ಹಿಟ್ಟು ಮಾಡಿಕೊಂಡು ನಾವು ರೊಟ್ಟಿ ಮಾಡ್ಕೊಂಡು ತಿನ್ನಬೇಕು ಅಲ್ವಾ? ಹಾಗೆ ಅಲ್ಲಿ ಏನಿತ್ತು? ಬಡತನ ಇತ್ತು, ಕೊರತೆ ಇತ್ತು, ಏನೂ ಇಲ್ಲದ ಪರಿಸ್ಥಿತಿ ಇತ್ತು. ಅಂಥ ಸಮಯದಲ್ಲಿ ಇಲ್ಲಿ ಒಬ್ಬ ಹುಡುಗ ಏನು ಮಾಡ್ತಾ ಇದ್ದಾನೆ? ಆ ಗೋಧಿ ತೆನೆಯನ್ನು ತಗೊಂಡು ಬಂದು ಬಂಡೆಗೆ ಹಾಕಿ ಹೊಡಿತಾ ಇದ್ದಾನೆ. ಅವನೇ ಯಾರು ಅಂದರೆ ಗಿದ್ಯೋನ. ಹಲ್ಲೆಲೂಯಾ. ಯೋವಾಷನ ಮಗನಾದ ಗಿದ್ಯೋನನು ಅಲ್ಲಿ ದ್ರಾಕ್ಷೆ ತೋಟದಲ್ಲಿ ಒಂದು ಮರದ ಕೆಳಗೆ ಬಂಡೆಯ ಮೇಲೆ ಗೋಧಿಯನ್ನು ಹೊಡಿತಾ ಇದ್ದ. ಆವಾಗ ಅಲ್ಲಿ ದೇವರ ದೂತ ಬಂದು ಹೇಳ್ತಾನೆ, ಗಿದ್ಯೋನನೇ, ಏನಂತ ಕರಿತಾನೆ ನೋಡಿ ದೇವರು ಗಿದ್ಯೋನನ? ಪರಾಕ್ರಮಶಾಲಿಯೇ. ಪರಾಕ್ರಮಶಾಲಿ ಅಂದರೆ ಏನರ್ಥ? ಧೈರ್ಯವಂತ, ಗಟ್ಟಿಯಾಗಿದ್ದಾನೆ, ಜಬರ್ದಸ್ತಾಗಿ ಬಂದೋಬಸ್ತಾಗಿದ್ದಾನೆ, ಒಬ್ಬನೇ 1000 ಮಂದಿನ ಹೊಡೆಯುವಂಥ ಬಲವುಳ್ಳವನು. ಹಲ್ಲೆಲೂಯಾ. ಒಬ್ಬನೇ 1000 ಜನರನ್ನು ಹೊಡೆದು ಹಾಕುವಂಥ ಬಲವುಳ್ಳವನು. ಗಿದ್ಯೋನ ಅಂದರೆ ಆ ಪದಕ್ಕೆ ಅರ್ಥ ಏನು ಅಂದರೆ ಕತ್ತರಿಸುವವನು. ಹಲ್ಲೆಲೂಯಾ. ಗಿದ್ಯೋನದ ಅರ್ಥ ಕತ್ತರಿಸುವವನು. ಅವನು ಏನನ್ನ ಕತ್ತರಿಸಿದ ಮುಂದೆ ನೋಡೋಣ. ನೋಡಿ, ಇದೇನಾಯ್ತು? ಯೆಹೋವನ ದೂತನು ಬಂದಲ್ಲಿ ಅವನು ಅಲ್ಲಿ ಗೋಧಿ ತೆನೆ ಹೊಡಿತಾ ಇರೋನ ಹತ್ರ ಬಂದು ಹೇಳ್ತಾನೆ, ಪರಾಕ್ರಮಶಾಲಿಯೇ, ದೇವರು ನಿನ್ನ ಸಂಗಡ, ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಮುಂದೆ ಓದಪ್ಪ. ಆಗ ಸ್ವಾಮಿ, ನೋಡಿ ಅವನು ಕೇಳ್ತಾನೆ, ಗಿದ್ಯೋನನ್ನು ಕೇಳ್ತಾ ಇದ್ದಾನೆ ದೇವರ ದೂತರಿಗೆ, ಅಲ್ಲಪ್ಪ ನೀನೇನು ಯೆಹೋವನು ನಮ್ಮ ಸಂಗಡ ಇದ್ದಾನೆ ಅಂತ ಹೇಳ್ತಾ ಇದೆಯಲ್ಲ, ಯೆಹೋವ ದೇವರು ನಮ್ಮ ಸಂಗಡ ಇದ್ರೆ ನಮಗೆ ಯಾಕೆ ಈ ಕಷ್ಟ? ನಮಗೆ ಯಾಕೆ ಹಸಿವು, ಬಾಯಾರಿಕೆ, ಬಳಲಿಕೆ, ಕಷ್ಟ ಎಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ ಅವನಿಗೆ. ದೇವರಿಗೆ ವಿರೋಧವಾಗಿ ನಡ್ಕೊಂಡಕ್ಕೆ ಅನುಭವಿಸ್ತಾ ಇದ್ದಾರೆ. ಆದರೂ ಕೂಡ ನೋಡಿ, ಈಗ ನಾವು ನೀವೇ ನಮ್ಮಂಥವ್ರು ನಿಮ್ಮಂಥವ್ರೆ ದೇವ್ರಿಗೆ ಪ್ರಶ್ನೆ ಹಾಕೋದು, ಮಾಡೋದೆಲ್ಲ ಮಾಡಿ ಮತ್ತೆ ಯಾಕಪ್ಪ ನನಗೆ ಈ ಕಷ್ಟ ಕೊಡ್ತಿ, ಯಾಕಪ್ಪ ನನಗೆ ಈ ರೋಗ, ಯಾಕಪ್ಪ ನನಗೆ ಈ ಬಾಧೆ ಯಾಕೆ ಬಂತು, ನಿನಗೆ ಗೊತ್ತು ನೀನೇನು ಮಾಡಿದಿ ಅಂತ. ದೇವರಿಗೆ ವಾಕ್ಯಕ್ಕೆ ವಿರೋಧವಾಗಿ ನಡ್ಕೊಂಡಿದ್ದಿ ಅಂತ ಗೊತ್ತಿದ್ದು ಮತ್ತೆ ದೇವರ ಹತ್ರ ಬಂದು ಯಾಕಪ್ಪ ನನಗಿದು ಅವನು ಕೇಳ್ತಾ ಇದ್ದಾನೆ ಅಲ್ವಾ? ಇಸ್ರಾಯೇಲರು ದೇವರಿಗೆ ವಿರೋಧವಾಗಿ ನಡ್ಕೊಂಡ್ರು, ಮಾಡಬೇಡ ಅನ್ನೋ ವಿಗ್ರಹಾರಾಧನೆ ಮಾಡಿದರು, ಅದಕ್ಕೆ ಅವರು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಗೊತ್ತಿದ್ದು ಕೂಡ ಮತ್ತೆ ಅವನು ಹೇಳ್ತಾ ಇದ್ದಾನೆ, ದೇವರು ನಮ್ಮ ಸಂಗಡ ಇದ್ದರೆ ನಮಗೆ ಯಾಕಪ್ಪ ಇಷ್ಟೆಲ್ಲ ಆಗ್ತಾ ಇತ್ತು, ಯಾಕೆ ನಮ್ಮ ಕಷ್ಟ? ಓದಪ್ಪ ಮುಂದೆ. ಹಾಂ ಹಾಂ
ನೋಡಿ, ಈ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಗಿದ್ಯೋನ ಮಾತಾಡ್ತಾ ಇದ್ದಾನೆ ದೇವರನ್ನು. ದೂತ ಅಂದ್ರೆ ದೇವರೇ, ಯೇಸು ಸ್ವಾಮಿ ಅಂತಲೇ ಅರ್ಥ ಮಕ್ಕಳೇ. ಅಲ್ಲಿ ಮಾತಾಡ್ತಾ ಇದ್ದಾನೆ. ಏನು ಮಾತಾಡ್ತಾ ಇದ್ದಾನೆ? ಅಲ್ಲಪ್ಪ, ನೀನೇನೋ ನಮ್ಮನ್ನು ಕಾಪಾಡ್ತಾನೆ ಅಂದಿಯಲ್ಲ, ನಿಮ್ಮ ಸಂಗಡ ಇದ್ದಾನೆ ದೇವರು ಅಂದಿಯಲ್ಲ, ಎಲ್ಲಿದೆ ನಮ್ಮ ಸಂಗಡ ದೇವರು? ನಮ್ಮ ಪೂರ್ವಜರು ಅಂದರೆ ಯಾರು? ಇಸಾಕ, ಯಾಕೋಬ, ಅಬ್ರಹಾಮ ವಂಶದವರು ಅದ್ಭುತಗಳನ್ನು ಅನುಭವಿಸಿದ್ರು ಅಂತ ನಮಗೆ ಗೊತ್ತು. ದೇವರ ಅದ್ಭುತ ಕಾರ್ಯ ಮಾಡಿ ಅವರನ್ನು ಐಗುಪ್ತರ ದಾಸತ್ವದಿಂದ ಬಿಡಿಸಿಕೊಂಡು ಬಂದ ಅಂತ ನಮ್ಮ ಪೂರ್ವಜರು, ನಮ್ಮ ತಾತ ಮುತ್ತಾತ ಹೇಳಿದ್ದು ನಾವು ಕೇಳಿದ್ದೇವೆ, ನಮಗೆ ಗೊತ್ತು. ಅವ್ರು ಯಾವ ರೀತಿ ಐಗುಪ್ತದಿಂದ ಬಂದರು, ಕೆಂಪು ಸಮುದ್ರ 2 ಭಾಗ ಆಯಿತು, ಅಗ್ನಿಸ್ತಂಭ ಮೇಘಸ್ತಂಭ ಆದ, ಕಲ್ಲಿನಿಂದ ನೀರನ್ನು ಕೊಟ್ಟ ಅಲ್ವಾ, ದೇವರು ಎಷ್ಟೆಲ್ಲ ಅದ್ಭುತ ಮಾಡಿದ್ದಾನೆ. ಅವೆಲ್ಲ ನಮಗೆ ಗೊತ್ತು. ಆದರೆ ಅಂಥ ಅದ್ಭುತ ಕಾರ್ಯಗಳು ಈಗ ಯಾಕೆ ನಡೀತಾ ಇಲ್ಲ? ಈಗ ಯಾಕೆ ಅಂತ ಅದ್ಭುತ ಆಗ್ತಾ ಇಲ್ಲಪ್ಪ? ನಾವು ನೋಡಿದ್ರೆ ಇಷ್ಟು ಕಷ್ಟದಲ್ಲಿದ್ದೇವೆ, ನೀನೇನೋ ಬಂದು ದೇವ್ರು ನಿನ್ನ ಸಂಗಡ ಇದ್ದಾನೆ ಅಂತ ಇದೆಯಲ್ಲ, ಎಲ್ಲಿದ್ದಾನೆ? ದೇವ್ರು ನನ್ನ ಸಂಗಡ ಇದ್ದರೆ ನಮಗಿಷ್ಟೆಲ್ಲ ಯಾಕೆ ಆಗ್ತಾ ಇತ್ತು ಅಂತ ಅವನು ದೇವರ ದೂತನಿಗೆ ಪ್ರಶ್ನೆ ಮಾಡ್ತಾನೆ. ಆಗ ದೇವರ ದೂತ ಹೇಳ್ತಾನೆ, ನಿಮ್ಮನ್ನು ಈಗ ಮತ್ತೆ ಮಿದ್ಯಾನರಿಂದ ಬಿಡಿಸುವುದಕ್ಕೆ, ಮಿದ್ಯಾನರಂಥ ಶತ್ರುಗಳಿಂದ ಬಿಡಿಸುವುದಕ್ಕೆ ನಿನ್ನನ್ನು ದೇವರಿಗೆ ಉಪಯೋಗಿಸ್ತಾ ಇದ್ದಾನೆ. ಯಾರನ್ನ? ಗಿದ್ಯೋನನ್ನು. ಅರ್ಥ ಆಯ್ತಾ ಮಕ್ಕಳಿಗೆ? ಗಿದ್ಯೋನ ಅನ್ನುವ ಯೌವನಸ್ಥನನ್ನು ಯೆಹೋವ ದೇವರು ಆರಿಸಿಕೊಂಡ. ಇವಾಗ ಯಾಕೆ ಆರಿಸಿಕೊಂಡ? ಅವನು ಎಂಥವನಂತೆ, ದೇವರ ದೃಷ್ಟಿಯಲ್ಲಿ ಗಿದ್ಯೋನನು ಪರಾಕ್ರಮಶಾಲಿ. ಇಂಗ್ಲಿಷಲ್ಲಿ ಮೈಟಿ ವಾರಿಯರ್ ಅಂತಾರೆ, ಬಲವುಳ್ಳವನು. ಎಷ್ಟು ಬಲ ಅಂದರೆ ಒಬ್ಬನೇ 1000 ಜನರನ್ನು ಹೊಡೆದು ಹಾಕುವಂಥ ಬಲವುಳ್ಳ ಬಲಶಾಲಿ. ಆದರೆ ದೇವ್ರ ಮಾತಿಗೆ ಅವನು ಹೇಳ್ತಾನೆ, ಅಲ್ಲಪ್ಪ ನೀನು ಹೇಳ್ತಾ ಇದೀಯ, ನಾನೆಷ್ಟರವನು, ನಾವು ಬಡವರು, ನಮ್ಗೆ ಸರಿಯಾಗಿ ಊಟಕ್ಕೆ ಇಲ್ಲ ನೋಡಿ, ಅದಕ್ಕೆ ನಾವು ಬಡವರು ಎಲ್ಲೋ ಕದ್ದು ಮುಚ್ಚಿ ಒಂದಿಷ್ಟು ಗೋಧಿ ತಂದು ತೆನೆ ತಂದು ಹೊಡ್ಕೊಳ್ತಾ ಇದ್ದೀವಿ. ನಾವು ಬಡವರಾಗಿದ್ದೀವಿ, ಅಲ್ಪರಾಗಿದ್ದೀವಿ, ನಾವು ಕಷ್ಟದಲ್ಲಿದ್ದೀವಿ, ಬಲಹೀನರಾಗಿದ್ದೀವಿ, ನಮ್ಮನ್ನು ಹೆಂಗಪ್ಪ ದೇವರು ನನ್ನ ಕಳಿಸ್ತಾನೆ ಅಂತ ಮಿದ್ಯಾನರ ವಿರುದ್ಧ ನಾನು ಹೇಗೆ ಯುದ್ಧ ಮಾಡಲಿ ಅಂತ ಗಿದ್ಯೋನನ್ನು ಕೇಳ್ತಾನೆ. ಆದರೆ ದೇವರ ದೂತ ಹೇಳ್ತಾನೆ, ನೀನು ಪರಾಕ್ರಮಶಾಲಿ, ದೇವರು ನಿನ್ನ ಸಂಗಡ ಇದ್ದಾನೆ, ನೀನು ಹೋಗಿ ಅವರ ಜೊತೆ ಯುದ್ಧ ಮಾಡು, ಅವರನ್ನು ವಿರೋಧಿಗಳನ್ನು ನೀನು ಸೋಲಿಸಿ ಹಿಂದೆ ತಳ್ಳು ಅಂತ ಯೆಹೋವ ದೇವರು ಹೇಳ್ತಾ ಇದ್ದಾನೆ. ಆಗ ಇವನು ಗಿದ್ಯೋನ್ ಏನು ಮಾಡ್ತಾನೆ? ಆಶ್ಚರ್ಯ ಆಗ್ತದೆ ಅವನಿಗೆ, ನನ್ನನ್ನು ಹೇಗೆ ಉಪಯೋಗಿಸ್ತಾನೆ ದೇವರು? ನನ್ನಲ್ಲಿ ಏನಿದೆ? ಏನೂ ಇಲ್ಲ ನನ್ನಲ್ಲಿ. ಆದರೆ ಏನೂ ಇಲ್ಲದವರಿಗೆ ಎಲ್ಲವನ್ನು ಇರುವಂತೆ ಮಾಡುವಾತನು ಸರ್ವಶಕ್ತನಾದ ದೇವರು, ನಮ್ಮ ದೇವರು. ಹಲ್ಲೆಲೂಯ. ಯೆಹೋವ ದೇವರು ಏನೂ ಇಲ್ಲದಲ್ಲಿನ ಎಲ್ಲವನ್ನು ಮಾಡಿದ. ಶೂನ್ಯದಿಂದಲೇ ಸಮಸ್ತವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದ ದೇವರು, ಸರ್ವಶಕ್ತನಾದ ದೇವರು, ಸರ್ವಾಧಿಕಾರಿಯಾದ ದೇವರು ನಮ್ಮ ದೇವರ ಮಕ್ಕಳೇ. ಏನೂ ಇಲ್ಲದಾಗ ಭೂಮಿಯನ್ನು, ಆಕಾಶವನ್ನು, ಅದರಲ್ಲಿರುವ ಸಮಸ್ತವನ್ನು, ಆದಾಮನನ್ನು, ಹವ್ವಳನ್ನು ಸೃಷ್ಟಿ ಮಾಡಿ, ಮೊದಲ ಮನುಷ್ಯನನ್ನು, ಮೊದಲ ಹೆಣ್ಣನ್ನು ಸೃಷ್ಟಿ ಮಾಡಿ ಒಂದು ಸಂಸಾರ ಕುಟುಂಬದ ಸ್ಥಾಪನೆ ಮಾಡಿದ್ದು ಯೆಹೋವ ದೇವರು. ಅಂಥ ದೇವರಿಗೆ ಎಲ್ಲವೂ ಸಾಧ್ಯವೇ ಅಲ್ವಾ? ಏನೂ ಅಲ್ಲ ಅಂದುಕೊಂಡ ಗಿದ್ಯೋನನ್ನೇ ಆತ ಉಪಯೋಗಿಸ್ತಾನೆ. ಯಾವ ರೀತಿ ಉಪಯೋಗಿಸ್ತಾನೆ? ಮಿದ್ಯಾನರ ಸೈನ್ಯ 1,35,000 ಸೈನಿಕರನ್ನು ಹೊಂದಿದ ದೊಡ್ಡ ಸೈನ್ಯ ಅಂತೆ. ದೊಡ್ಡ ಶ್ರೀಮಂತರವರು, ಒಳ್ಳೆ ಬಲಶಾಲಿಗಳು, ದೊಡ್ಡ ದೊಡ್ಡ ಸೈನ್ಯಾಧಿಕಾರಿಗಳು ಇದ್ದಂಥ ಸೈನ್ಯ ಅವರು. ಅಂಥವ್ರಿಗೆ ಎದುರಿಗೆ ನೀನು ಗಿದ್ಯೋನನ್ನು ಹೋಗಿ ಯುದ್ಧ ಮಾಡಿ ನಿಮ್ಮವ್ರನ್ನ ನೀನು ಕಾಪಾಡ್ಕೋ ಅಂತ ಯೆಹೋವ ದೇವರು ಹೇಳ್ತಾ ಇದ್ದಾನೆ ಗಿದ್ಯೋನನಿಗೆ. ಆ ಗಿದ್ಯೋನ ಹೇಳ್ತಾನೆ, ನಾನು ಅಲ್ಪನಪ್ಪ, ನನ್ನಲ್ಲಿ ಏನಿಲ್ಲ, ನಾನು ಬಲಹೀನ, ನಾನು ಹೇಗೆ ಮಾಡುವುದಕ್ಕೆ ಸಾಧ್ಯ ಅಂದರೆ ಅವಾಗ ದೇವರು ದೂತ ಹೇಳ್ತಾನೆ, ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಯುದ್ಧವು ಯೆಹೋವನದೇ, ಯುದ್ಧವು ಯೆಹೋವದೇ ಅಂತ ನಾವು ಹಾಡಾಡ್ತೀವಲ್ವಾ. ನಮ್ಮ ಸಂಗಡ ದೇವರಿದ್ದರೆ ಪ್ರತಿ ಯುದ್ಧದಲ್ಲಿ ನಾವು ಗೆಲ್ತೇವೆ ಮಕ್ಕಳೇ. ಯಾಕೆಂದರೆ ನಾವು ಗೆಲ್ಲುವಂತೆ ಮಾಡುವುದು ನಮ್ಮ ಸಂಗಡ ಇರುವ ಸರ್ವಶಕ್ತನಾದ ದೇವರು. ಹಲ್ಲೆಲೂಯಾ. ಗಿದ್ಯೋನನಿಗೆ ಹೇಳ್ತಾ ಇದ್ದಾನೆ, ಹೋಗಪ್ಪ ನೀನು ಮಿದ್ಯಾನರನ್ನು ಸೋಲಿಸು, ಅವ್ರ ಜೊತೆ ಯುದ್ಧ ಮಾಡಿ ಗೆದ್ದು ನಿಮ್ಮವರನ್ನು ನೀನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ. ಆಗ ಗಿದ್ಯೋನಂತಾನೆ, ನಾನು ಎಷ್ಟರವನಪ್ಪ, ನಾನು ಅಲ್ಪನು, ನನ್ನ ಕೈಲೇನಾಗುತ್ತೆ, ನೀನು ಮಾಡ್ತೀಯ ಹೋಗು ಅಂತ ದೇವರವನನ್ನು ಹೇಳಿ ಕಳಿಸ್ತಾನೆ. 135,000 ಸೈನ್ಯಕ್ಕೆ
ಹೋಗೋದಕ್ಕೆ ಅವಾಗ ಯೆಹೋವನ ಮಾತನ್ನು ಕೇಳಿ ಗಿದ್ಯೋನನು ಸಿದ್ಧನಾಗ್ತಾನೆ, ತನ್ನ ಜನರನ್ನು ಎಬ್ಬಿಸ್ತಾನೆ. ಅಲ್ಲಿ ಸುಮಾರು 32,000 ಜನರನ್ನು ತಯಾರು ಮಾಡ್ತಾನಂತೆ ಗಿದ್ಯೋನ. ಅವರೆಷ್ಟು ಜನ? 1,35,000 ಜನರಿಗೆ ವಿರೋಧವಾಗಿ ತನ್ನ ಜನರನ್ನು, ಇಸ್ರಾಯೇಲರಲ್ಲಿ ಕೆಲವರನ್ನು ಆರಿಸಿಕೊಂಡು 32,000 ಜನರನ್ನು ರೆಡಿ ಮಾಡ್ತಾನಂತೆ ಯುದ್ಧಕ್ಕೆ ಹೋಗೋಣ ಅಂತ. ಆದರೆ ಅವರು ಮೊದಲು ಒಪ್ಪುತ್ತಾರೆ, ಆಮೇಲೆ ಭಯ ಬೀಳ್ತಾರಂತೆ. ಅವರು ಎಲ್ಲ 32,000 ಜನ ಬರಲ್ಲ, ಅಲ್ಲಿ 22,000 ಜನ ವಾಪಸ್ ಹೋಗ್ಬಿಡ್ತಾರಂತೆ. 32,000 ಜನನ ಗಿದ್ಯೋನನ್ನು ತಯಾರು ಮಾಡ್ತಾನೆ, ಹುರಿದುಂಬಿಸ್ತಾನೆ. ಹೋಗೋಣ, ನಾವು ಯುದ್ಧ ಮಾಡೋಣ, ಗೆಲ್ಲೋಣ, ನಾವು ನಮಗೆ ಬೇಕಾದದ್ದೆಲ್ಲವನ್ನು ಹೊಂದಿಕೊಳ್ಳೋಣ, ಮಿದ್ಯಾನರ ವಿರುದ್ಧ ಯುದ್ಧ ಮಾಡೋಣ ಅಂತ ಹೇಳಿದರೆ ತಯಾರಾದ 32,000 ಜನ ಸೈನಿಕರು ಬಂದವರು ಮತ್ತೆ ಇದ್ದಕ್ಕಿದ್ದ ಹಾಗೆ 22,000 ಜನ ಹೋಗ್ಬಿಡ್ತಾರಂತೆ. ಉಳಿದಿದ್ದು ಎಷ್ಟು ಜನ? ಎಷ್ಟು ಹೋದ್ರಪ್ಪ? 32ರಲ್ಲಿ 22 ಹೋದರೆ 10,000 ಜನ ಉಳಿದ್ರು. ಸರಿ, ಇಷ್ಟಾದರೂ ಇರಲಿ ಅಂತ 10,000 ಜನರನ್ನೇ ತಗೊಂಡು ಬರ್ತಾರೆ. ಆದರೂ ಅಲ್ಲಿ ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚೆ ಅಲ್ಲಿ ಕೆರೆ ಇರ್ತದೆ, ಅಲ್ಲಿ ನೀರು ಕುಡಿಯೋದಕ್ಕೆ ಹೋಗ್ತಾರೆ. ಆವಾಗ ಯೆಹೋವ ದೇವರು ಗಿದ್ಯೋನನಿಗೆ ಹೇಳ್ತಾರೆ, ನೋಡಪ್ಪ, ಅಲ್ಲಿ ನೀರು ಕುಡಿತಾ ಇದ್ದಾರಲ್ಲ, ಆ ನೀರು ಕುಡಿಯುವಂಥ ಜನರನ್ನು 2 ಭಾಗ ಮಾಡು ನೀನು. ಯಾವ ರೀತಿ 2 ಭಾಗ ಮಾಡಬೇಕಂದ್ರೆ, ಆ ಕೆರೆಯಲ್ಲಿ ನೀರು ಕುಡಿಯುವಾಗ ಯಾರು ನಾಲಿಗೆಯಿಂದ ನೀರು ಕುಡಿತಾರೋ ಅವ್ರನ್ನ ಒಂದು ಭಾಗ ಮಾಡು. ಕೆಲವರು ಏನು ಮಾಡ್ತಾರೆ, ತೀರಾ ಬಾಯರದ ಹೋಗಿ ಡೈರೆಕ್ಟ್ ಕೈಯಾಗಿ ತಗೊಂಡು ಕುಡಿಯೋಷ್ಟು ಪೇಷನ್ಸ್ ಇಲ್ಲ ಅವರಿಗೆ. ನಾಲಿಗೆಯಲ್ಲಿ ನಾಯಿ ಕುಡ್ದಂಗೆ, ಪ್ರಾಣಿಗಳು ಕುಡ್ದಂಗೆ ನೀರು ಕುಡ್ತಿರ್ತಾರಂತೆ ಕೆಲವರು ಮಾತ್ರ ಮೊಣಕಾಲೂರಿ ಬಗ್ಗಿ ಕೈಯಲ್ಲಿ ಬೊಗಸೆಯಲ್ಲಿ ನೀರು ತಗೊಂಡು ನೀರು ಕುಡಿತಾರಂತೆ. ಅಂಥವ್ರನ್ನ ಬೇರೆ ಗುಂಪು ಮಾಡುವಂತ ಯೆಹೋವ ದೇವರು ಹೇಳ್ತಾನೆ ಗಿದ್ಯೋನನಿಗೆ. ಆಗ ಗಿದ್ಯೋನನು ಏನು ಮಾಡ್ತಾನೆ, ಅವರು ನೀರು ಕುಡಿಯೋರನ್ನು ನೋಡ್ತಾನೆ, ಯಾರ್ಯಾರು ಹೆಂಗೆ ಕುಡಿತಾ ಇದ್ದಾರೆ ಅಂತ. ಆವಾಗ ಸುಮಾರು 700 ಜನ ನಾಯಿ ಪ್ರಾಣಿ ಕುಡ್ದಂಗೆ ಕುಡಿತಾ ಇದ್ರಂತ. ಅವ್ರನ್ನೆಲ್ಲ ಬೇರೆ ಇಟ್ಬಿಟ್ಟ. ಕೈಯಲ್ಲಿ ನೀರು, ಬೊಗಸೆಯಲ್ಲಿ ನೀರು ತಗೊಂಡು ಕುಡಿದವರು 300 ಜನ. ಆ 300 ಜನನ ಬೇರೆ ಕಡೆ ಇಟ್ಟ. ಆವಾಗ ಯೆಹೋವ ದೇವರು ಹೇಳ್ತಾನೆ, ಈ 300 ಜನ ಪ್ಲಸ್ ನೀನು 301 ಜನ ನೀವು ಹೋಗಿ ಯುದ್ಧ ಮಾಡ್ರಿ ಅಂತ. 32,000 ಇದ್ದವರು 10,000 ಆದರು. 10,000 ಇದ್ದವರು ಕೊನೆಗೆ ಬಲಶಾಲಿಗಳಾಗಿ ಉಳಿದುಕೊಂಡವರು 300 ಜನ ಮಾತ್ರ ಮಕ್ಕಳೇ. 1,35,000 ಸೈನಿಕರಿಗೆ ವಿರೋಧವಾಗಿ 300 ಜನ ಪ್ಲಸ್ ಗಿದ್ಯೋನು 301 ಜನರು ಇವರು ಹೋದಾಗ ಅಲ್ಲಿ ಯುದ್ಧ ನಡೀತದೆ. ಆದರೆ ಯುದ್ಧ ಯಾರ್ದು? ಯುದ್ಧವು ಯೆಹೋವನದೇ. ಅಲ್ಲಿ 300 ಲಕ್ಷಗಳ ಸಾವಿರಗಳ ಲೆಕ್ಕಿಲ್ಲ ಮಕ್ಕಳೇ. ಒಬ್ಬನೇ 1000 ಜನಕ್ಕೆ ಸಮಾನವಾಗಿ ನಿಲ್ಲುವಂತ ಬಲವನ್ನ ಕೊಡುವ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಈಗ ಒಂದು ನಾವು ನೆನಪು ಮಾಡ್ಕೋಬಹುದು ದಾವೀದನನ್ನ. ಹೌದಾ? ದಾವೀದ ಗೊಲಿಯಾತ ಕತೆ ಎಲ್ಲರಿಗೂ ಗೊತ್ತು. ಸಂಡೇ ಸ್ಕೂಲ್ ಮಕ್ಕಳು, ದೊಡ್ಡವ್ರಿಗೆ, ಸಣ್ಣವ್ರಿಗೆ, ಎಲ್ಲರಿಗೆ. ದಾವೀದ ಎಷ್ಟಿದ್ದ? ಸಣ್ಣ ಹುಡುಗ, ಬಾಲಕ, ಚೋಟು. ಗೊಲಿಯಾತ ದೈತ್ಯ ರಾಕ್ಷಸ, ಅವನು ಎಂಥ ಅಜಾನುಬಾಹು. ಅಂಥ ಗೊಲಿಯಾತನನ್ನ ದಾವೀದನು ಕಲ್ಲಿನಿಂದ ಹೊಡೆದು ಸಾಯಿಸಿದ ಅಂದರೆ ಅಲ್ಲಿ ದಾವೀದನ ಹೊಡೆದು ಸಾಯಿಸಿದ್ದು ದೇವರೇ ಆತನ ಸಂಗಡ ಇದ್ದದ್ದರಿಂದ ದಾವೀದನ ಮುಖಾಂತರ ಗೊಲಿಯಾತನು ಸಾಯಿಸಲ್ಪಟ್ಟ, ನಾಶ ಮಾಡಲ್ಪಟ್ಟ. ಹಲ್ಲೆಲೂಯಾ. ದೇವರು ನನ್ನ ಸಂಗಡ ನಿನ್ನ ಸಂಗಡ ಇರುವುದಾದರೆ ನಾವೇನಾದರೂ ಮಾಡಬಹುದು ಮಕ್ಕಳೇ. ಎಲ್ಲವನ್ನು ಮಾಡೋದಕ್ಕೆ ನಾವು ಶಕ್ತರಾಗ್ತೇವೆ. ಬಲಹೀನರಲ್ಲಿ ಬಲವನ್ನು ತುಂಬಿ ಅವನು ಹೇಳ್ದಾಗಿದ್ದೀವನ, ನಾನು ಅಲ್ಪನು, ನಾನೆಷ್ಟವನಪ್ಪ, ನಾನೇನು ಮಾಡೋದಕ್ಕೆ ಸಾಧ್ಯ? ನೀನು ಹೋಗಪ್ಪ, ನಿನ್ನ ಸಂಗಡ ನಾನಿದ್ದೇನೆ. ಯೆಹೋವ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಸಂಗಡ ಇದ್ದೇನೆ, ಹೋಗು. ಯುದ್ಧ ಯಾರ್ದು? ಯುದ್ಧವು ದೇವರದೇ, ಆತನೇ ಯುದ್ಧ ಮಾಡ್ತಾನೆ. ಅಲ್ಲಿ ಏನಾಯ್ತಂತ ಗೊತ್ತಾ? ನಾವು ನೋಡ್ತಾ ಹೋದರೆ ವಾಕ್ಯದಲ್ಲಿ, ಸಮಯ ಇಲ್ಲ ಮಕ್ಕಳೇ, ಅಲ್ಲಿ ನಾವು ಗಿದ್ಯೋನ ಮತ್ತು ಆ ಯುದ್ಧದ ಬಗ್ಗೆ ನೋಡಿದಾಗ ಅಲ್ಲಿ ದೇವರು, ಯೆಹೋವ ದೇವರು ಏನು ಮಾಡ್ತಾನೆ ಅಂದರೆ, 1,35,000 ಜನರು ಬಂದಾಗ, ಇವರು 300 ಜನ ಎದುರಾಳಿಗಳು ಬಂದಾಗ, ಅವರಿಬ್ಬರಲ್ಲಿ ಯುದ್ಧ ನಡೆಯುವಾಗ ಏನಾಗುತ್ತೆ, ಮಿದ್ಯಾನರಿದ್ರಲ್ಲ 1,35,000 ಜನರು ಅವರವರಲ್ಲೇ ಮಾತುಕತೆ ಗಲಿಬಿಲಿಯಾಗಿ ಅವರೇ ಒಬ್ಬರನ್ನೊಬ್ಬರು ಹೊಡೆದುಕೊಂಡು ಸತ್ತೋಗ್ಬಿಟ್ರಂತೆ. ಅರ್ಥ ಆಯ್ತಾ? ವಿರೋಧಿಗಳೇ ಅವರೇ ಒಬ್ಬರನ್ನೊಬ್ಬರು ಗಲಿಬಿಲಿ ಮಾಡ್ಕೊಂಡು ಜಗಳ ಆಡ್ಕೊಂಡು ಅವ್ರನ್ನೊಬ್ಬರು ಅವರೇ ಕತ್ತರಿಸ್ಕೊಂಡು
ಇವರು ನೋಡ್ತಾ ಇದ್ದರು. ಯೆಹೋವ ದೇವರು ಇವರ ಸಂಗಡ ಇದ್ದ, ಇವರು ಯುದ್ಧ ಮಾಡೋದಕ್ಕೆ ತಯಾರಿದ್ದರು, ಯುದ್ಧ ಮಾಡ್ತಾ ಇದ್ದರು. ಆದರೆ ಇವರಿಗಿಂತ ಮುಂಚೆ ಅವರವರೇ ಹೊಡಕೊಂಡು 1,35,000 ಜನ ನಾಶವಾಗಿ ಹೋದರು, ಯುದ್ಧವನ್ನು ಗೆದ್ದರು. ಹಲ್ಲೆಲೂಯಾ. ಅದಕ್ಕೆ ಹೇಳಿದ್ದು ಯೆಹೋವನು ಗಿದ್ಯೋನನಿಗೆ ಮಹಾ ಪರಾಕ್ರಮಶಾಲಿ. ಪರಾಕ್ರಮಶಾಲಿಯೇ, ನೀನು ಹೋಗಪ್ಪ, ನಿನ್ನ ಸಂಗಡ ನಾನು ಇದ್ದೇನೆ, ಯುದ್ಧ ಮಾಡೋದು ನಾನು, ನೀನು ಅಲ್ಲಿ ಇರು ಅಷ್ಟೇ. ನೀನು ಅಲ್ಲಿ ಎದುರಿಗಿರೋ ಎದುರಿಗೆ ಅವ್ರು ನೋಡಿದರೆ ಅವ್ರು ಹೆದರ್ಬೇಕಷ್ಟೇ. ಅರ್ಥ ಆಯ್ತು ಮಕ್ಕಳೇ? ಲೋಕದಲ್ಲಿ ಎಷ್ಟೋ ಶೋಧನೆಗಳು ಬರ್ತವೆ ನಮಗೆ, ಆದರೆ ಶೋಧನೆಗಳೇ ಮುಖ್ಯ ಅಲ್ಲ. ಅದಕ್ಕೆ ಎದುರಾಗಿ ನಾವು ಸಿದ್ಧವಾಗಿ ನಿಂತರೆ, ಎದುರಿಸಿದರೆ ನಮ್ಮ ಸಂಗಡ ಇರುವ ಸರ್ವಶಕ್ತನಾದ ದೇವರು ಎಲ್ಲ ಶೋಧನೆಗಳಿಂದ ನಮ್ಮನ್ನು ಬಿಡಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ನಿನಗೆ ಎಷ್ಟೇ ಕಷ್ಟ ಬರ್ಬೋದು, ನಷ್ಟ ಆಗ್ಬೋದು, ರೋಗ ಬರ್ಬೋದು, ಬಾಧೆ ಆಗ್ಬೋದು, ಚಿಂತೆ ಆಗ್ಬೋದು, ಗಂಡನ ಚಿಂತೆ, ಹೆಂಡತಿ ಚಿಂತೆ, ಮಕ್ಕಳ ಚಿಂತೆ, ಕೆಲಸ ಇಲ್ಲ, ನೌಕರಿ ಚಿಂತೆ, ವಯಸ್ಸಾದ ಮಕ್ಕಳಿದ್ದಾರೆ ಮದುವೆ ಆಗಿಲ್ಲ ಅವರ ಚಿಂತೆ, ಮದುವೆ ಆದ ಮಕ್ಕಳಿಗೆ ಮಕ್ಕಳಾಗಿಲ್ಲ ಆ ಚಿಂತೆ, ಎಷ್ಟು ಚಿಂತೆಗಳು ಅಲ್ವಾ? ಸಾವಿರಾರು ಚಿಂತೆಗಳು ನಿನಗಿದ್ದರೂ ಕೂಡ ಎಲ್ಲವನ್ನು ಇಲ್ಲದ ಹಾಗೆ ಮಾಡಿ ನಿನ್ನ ಮನೋಕೋರಿಕೆಗಳನ್ನು ನೆರವೇರಿಸುವವನು ನಮ್ಮ ದೇವರು. ಸಮಸ್ತವನ್ನು ಸಾಧ್ಯ ಮಾಡುವಾತನು, ಆತನಿಗೆ ಅಸಾಧ್ಯವೊಂದುದು ಒಂದೂ ಇಲ್ಲ, ಎಲ್ಲವೂ ಸಾಧ್ಯವೇ ಅಲ್ವಾ? ಸಮಸ್ತವನ್ನು ಸಾಧ್ಯ ಮಾಡುವ ದೇವರು ನನ್ನ ಸಂಗಡ ನಿನ್ನ ಸಂಗಡ ಇರುವುದಾದರೆ ನಮಗೆ ಯಾವ ಕಷ್ಟವೂ ಬರುವುದಿಲ್ಲ, ಯಾವ ರೋಗವೂ ಬರುವುದಿಲ್ಲ, ಯಾವ ವಿರೋಧಿಗಳು ಏನು ಮಾಡೋಕ್ಕಾಗಲ್ಲ. 300 ಜನ ಎಲ್ಲಿ, 1,35,000 ಜನ ಇಲ್ಲಿ, ಯಾರು ಏನು ಮಾಡೋಕ್ಕಾಗಿಲ್ಲ. ನಮ್ಮ ವಿರೋಧಿಗಳು ನಮ್ಮ ಕಣ್ಣು ಮುಂದೆನೇ ನಾಶವಾಗುವಂತೆ ಮಾಡುವ ದೇವರು ನಮ್ಮ ದೇವರು. ಮಕ್ಕಳೇ, ನಮ್ಮ ಕಣ್ಣೆದುರಿಗೆ ನಾಶವಾಗಿ ಹೋಗ್ತಾರೆ, ನೀವೇನು ಚಿಂತೆ ಮಾಡಬೇಡ್ರಿ. ಯೇಸಪ್ಪ ಹೇಳ್ಬಿಟ್ಟಾರಲ್ಲ, ನಿನ್ನ ಚಿಂತಾಭಾರವನ್ನು ನನ್ನ ಮೇಲೆ ಹಾಕು, ನಾನು ನಿನಗೆ ಶಾಂತಿ ವಿಶ್ರಾಂತಿ ಕೊಡ್ತೇನೆ ಅಂತ ಯೇಸಪ್ಪ ಹೇಳಿದಾಗ ನಾವು ಯಾಕೆ ಚಿಂತೆ ಮಾಡಬೇಕು ಅಲ್ವಾ? ನಾವು ಯಾವ ವಿಷಯದಲ್ಲೂ ಯಾರಿಗಾಗಿಯೂ ಏನಕ್ಕೂ ಚಿಂತೆ ಮಾಡೋದು ಬೇಡ. ನಮ್ಮೆಲ್ಲ ವಿಷಯಗಳನ್ನು ಆತನಿಗೆ ಒಪ್ಪಿಸಿಕೊಟ್ರೆ ಆತನೇ ಅದಕ್ಕೆ ಚಿಂತೆ ಮಾಡಿ ಅದಕ್ಕೆ ತಕ್ಕ ಪರಿಹಾರವನ್ನು ನಮಗೆ ಕೊಡ್ತಾನೆ. ನಮ್ಮ ದೇವರು ಸರ್ವಶಕ್ತನಾದ ದೇವರು, ಯೆಹೋವ ಈರೇ ದೇವರು. ನಮಗೆ ಸಮಯಕ್ಕೆ ಸರಿಯಾಗಿ ಬೇಕಾದದ್ದನ್ನು ಒದಗಿಸಿಕೊಡುವ ಆತನು ನನ್ನ ದೇವರು. ಅಂದಮೇಲೆ ಆ ದೇವರ ಮಕ್ಕಳಾಗಿ, ಆ ದೇವರ ಸೇವಕರಾಗಿ ನಾವಿರುವಾಗ ಆತನು ಯಾವಾಗಲೂ ನಮ್ಮನ್ನು ಕಾಯ್ದು ಕಾಪಾಡ್ತಾನೆ. ಯಾವ ರೀತಿಯಲ್ಲಿ ಗಿದ್ಯೋನನನ್ನು, ಅಲ್ಪನಾದ ಗಿದ್ಯೋನನನ್ನು ಪರಾಕ್ರಮಶಾಲಿಯಾಗಿ ಲಕ್ಷಾಂತರ ಜನರ ಎದುರಿಗೆ ನಿಲ್ಲಿಸಿದಂಥ ದೇವರು, ಅಂಥ ದೇವರು ನನ್ನ ನಿನ್ನ ದೇವರಂದ ಮೇಲೆ ನಾವು ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಅಂತ ದೇವರು ಹೇಳ್ತಾ ಇದ್ದಾನೆ. ಮಕ್ಕಳೇ, ಈ ದಿನ ಸೇರಿ ಬಂದಿರೋ ನಿಮ್ಮಲ್ಲಿ ಏನಾದರೂ ಚಿಂತೆ ಇರ್ಬೋದು, ಬಾಧೆ ಇರ್ಬೋದು, ರೋಗ ಇರ್ಬೋದು, ಯಾವುದಕ್ಕೂ ಭಯಪಡಬೇಡಿ. ಅಪ್ಪ ಏಸಪ್ಪ ನೀನೇ ಎಲ್ಲ ಅಂದುಕೊಂಡು ಎಲ್ಲವನ್ನು ನಮ್ಮ ಪ್ರಾಣಾತ್ಮ ಶರೀರಗಳನ್ನು ಆತನಿಗೆ ಒಪ್ಪಿಸಿಕೊಡುವುದಾದರೆ ಆತನೇ ನಮ್ಮನ್ನು ಕಾಪಾಡುವ ದೇವರು, ಬಿದ್ದವರನ್ನು ಎಬ್ಬಿಸುವ ಆತನು. 1 ಸಾಮುವೇಲ 2:6 ವಾಕ್ಯ ಹೇಳೋ ಪ್ರಕಾರ ಸಾಯಿಸುವವನು ಆತನೇ, ಬದುಕಿಸುವವನು ಆತನೇ, ಪಾತಾಳದಲ್ಲಿ ಬಿದ್ದವರನ್ನು ಮೇಲೆತ್ತುವವನು ಆತನೇ. ಸತ್ತ ಲಾಜರನನ್ನು ಸಮಾಧಿಯಿಂದ ಎಬ್ಬಿಸಿದ ಯಾರು? ದೇವರ ತಾನೇ, ಏಸಪ್ಪ. ಶವವನ್ನು ಇಟ್ಟಿದ್ದಾರೆ, 4 ದಿನ ಆಯಿತು. ಒಂದೇ ದಿನಕ್ಕೆ ಹೋದ್ರೇ ಕೊಳ್ತು ಬಿಡ್ತದೆ, ವಾಸನೆ ಬರುತ್ತೆ ಶವ ಅಲ್ವಾ? 4 ದಿನ ಬಟ್ಟೆಯಲ್ಲಿ ಸುತ್ತಿ ಕಟ್ಟಿಟ್ಟಂಥ ಹೆಣ, ಡೆಡ್ ಬಾಡಿ, ಅದನ್ನೇನು ಹೇಳ್ದ ಏಸಪ್ಪ ಮಲಗಿದವ್ರನ್ನ ಎಬ್ಬಿಸಿದಂಗೆ, ಏ ಲಾಜರನೇ ಎತ್ತು ಬಾ ಅಂತ ತಕ್ಷಣ ಲಾಜರನು ಎದ್ದು ಬಂದ. ಮಕ್ಕಳೇ ಅಲ್ವಾ? ಸತ್ತವರನ್ನು ಬದುಕಿಸುವ ದೇವರು ನಮ್ಮ ದೇವರು. ನಾವು ಕೂಡ ಪಾಪದಲ್ಲಿ ಬಿದ್ದು ಸತ್ತು ಹೋಗಿದ್ದರೆ ನೀತಿಗಾಗಿ ನಮ್ಮನ್ನು ಎಬ್ಬಿಸಿ ನಿಲ್ಲುವಾತನು ನಮ್ಮ ದೇವರು. ಹಲ್ಲೆಲೂಯಾ. ಪಾಪದ ಪಾಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ, ನಿನ್ನ ಪವಿತ್ರ ರಕ್ತವು ನನ್ನ ಮನುಷ್ಯನಾಗಿ ಮಾಡಿದೆ, ನನ್ನ ಮನುಷ್ಯನಾಗಿ ಮಾಡಿದೆ. ಪ್ರೀತಿಸುವೆ ನನ್ನ ಪ್ರಾಣ ಇರುವವರೆಗೂ ನಾ
ಮಾಡಬೇಕಾಗಿರೋದು ಒಂದೇ, ಏನು ಮಾಡಬೇಕು? ದೇವರನ್ನು ಪ್ರೀತಿಸಬೇಕು, ದೇವರ ವಾಕ್ಯದ ಪ್ರಕಾರ ಜೀವಿಸಬೇಕು. ಮಕ್ಕಳೇ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮ್ಮ ಎಲ್ಲ ಕಷ್ಟ ನಷ್ಟಗಳು ದೂರ ಆಗ್ತವೆ. ಸಂತೋಷ, ಸಮಾಧಾನ, ನೆಮ್ಮದಿಯನ್ನು ನೀಡುವ ದೇವರು ನಿನ್ನ ದೇವರು. ಅಂಥ ದೇವರ ಮಕ್ಕಳಾಗಿದ್ದೇವೆ. ಆ ದೇವರ ಕೃಪೆಯನ್ನು ಹೊಂದಿದವರಾಗಿರೋಣ. ಗಿದ್ಯೋನನ ಹಾಗೆ ನಾವು ಕೂಡ ಪ್ರತಿಯೊಬ್ಬರೂ ಪರಾಕ್ರಮಶಾಲಿಗಳಾಗಿರೋಣ. ಬರುವಂಥ ಕಷ್ಟ ನಷ್ಟ ಚಿಂತೆ ಬಾಧೆಗಳನ್ನು ಎದುರಿಸಿ ನಿಲ್ಲೋಣ. ಆಗ ದೇವರು ಖಂಡಿತ ನಮಗೆ ಜಯವನ್ನು ಕೊಡ್ತಾನೆ. ಯಾಕೆಂದರೆ ನಮ್ಮ ದೇವರು ಜಯವನ್ನು ಕೊಡುವಾತನು ಅಲ್ವಾ? ಯೆಹೋವ ನಿಸ್ಸಿ ದೇವರು ಜಯವನ್ನು ಕೊಡುವಾತನು. ನಮಗೆ ನಿಮಗೆ ನಮ್ಮ ಜೀವನದಲ್ಲಿ ಎಲ್ಲ ವೇಳೆಯಲ್ಲಿ ಎಲ್ಲ ಸಮಯದಲ್ಲಿ ಕಾಯ್ದು ಕಾಪಾಡುವ ದೇವರು, ಜಯವನ್ನು ಕೊಡುವ ದೇವರು, ನಮ್ಮ ಮನೋಕೋರಿಕೆಗಳನ್ನು ನೆರವೇರಿಸುವ ದೇವರು. ಇಲ್ಲಿ ಸೇರಿ ಬಂದಿರುವ ಎಲ್ಲರ ಮನೋಕೋರಿಕೆಗಳನ್ನು ನೆರವೇರಿಸಲಿ, ಕಷ್ಟ ನಷ್ಟದಿಂದ ಬಿಡಿಸಲಿ. ಮತ್ತು ನಾವೆಲ್ಲರೂ ಕೂಡ ಗಿದ್ಯೋನನ ಹಾಗೆ ಇರೋಣ. ಯಾಕೆಂದರೆ ಗಿದ್ಯೋನನ ಸಂಗಡ ದೇವರಿಂದ, ಅದಕ್ಕೆ ಗಿದ್ಯೋನನು ಜಯವನ್ನು ಹೊಂದಿದ. ನಾವು ಕೂಡ ನಮ್ಮ ಸಂಗಡ ನಮ್ಮ ದೇವರಿರುವುದಾದರೆ ಎಲ್ಲ ಸಮಯದಲ್ಲಿ ಎಲ್ಲ ವಿಷಯದಲ್ಲಿ ನಾವು ಕೂಡ ಜಯವನ್ನೇ ಹೊಂದಿಕೊಳ್ತೇವೆ. ಯಾಕೆಂದರೆ ದೇವರು ನಮಗಾಗಿ ಯುದ್ಧ ಮಾಡ್ತಾನೆ. ನಮಗೆ ಜಯವನ್ನು ಕೊಡುವ ದೇವರು ನಮ್ಮ ದೇವರು. ಅಂಥ ದೇವರ ಮಕ್ಕಳಾಗಿರುವುದು ಎಷ್ಟೋ ಭಾಗ್ಯ ನಮಗೆ. ದೇವರು ನಮ್ಮನ್ನು ನಿಮ್ಮನ್ನು ವಾಕ್ಯವನ್ನು ಆಶೀರ್ವದಿಸಲಿ. ಸಮಯವನ್ನು ಅಪ್ಪಾಚಾರ್ಯ ಕೊಡ್ತಾರೆ.